ನಮಸ್ಕಾರ, ಫಿಲ್ಮ್ ಮೇಕರ್ಸ್ ಕೌನ್ಸಿಲ್ಗೆ ಸ್ವಾಗತ. ಇಲ್ಲಿ ಕನ್ನಡ ಚಿತ್ರರಂಗದ ಆಗುಹೋಗುಗಳ ಬಗ್ಗೆ, ಪೈರಸಿ ಅನ್ನುವ ವಿಕೃತ, ಡಿಸ್ಟ್ರಿಬ್ಯೂಷನ್ ಅಲ್ಲಾಗುವ ಕನ್ಫ್ಯೂಷನ್, ಕ್ರೌಡ್ ಪುಲ್ಲಿಂಗ್ ಅನ್ನುವ ಕೆಟ್ಟ ವ್ಯವಸ್ಥೆ, ಮಲ್ಟಿಪ್ಲೆಕ್ಸ್ ನ ಪಾಲಿಟಿಕ್ಸ್, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಮಾತಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಅಗತ್ಯ ಇದ್ದಂತ ಸಂದರ್ಭದಲ್ಲಿ ಕಾನೂನು ಪ್ರಕಾರನು ಕ್ರಮ ತೆಗೆದುಕೊಳ್ಳುವುದಕ್ಕಿಂತಲೇ ಇರುವಂತಹ ಒಂದು ಸಂಸ್ಥೆ, ಒಂದು ಪ್ಲಾಟ್ಫಾರ್ಮ್, ಒಂದು ಮಾಧ್ಯಮ. ಇವತ್ತು ನನ್ನ ಜೊತೆ ಲೆಟ್ಸ್ ಟಾಕ್ ನಲ್ಲಿ ಅತಿಥಿಯಾಗಿ ಬಂದಿರೋರು ಗಂಟ್ ಕಳ್ವೇರ್ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಆದಂತಹ ಸುಧಾಕರ್ ಬನ್ನಂಜೆ ಅವರು. ಇವ್ರ ಬಗ್ಗೆ ನಾನು ಜಾಸ್ತಿ ಇಂಟ್ರೊಡಕ್ಷನ್ ಕೊಡುವಷ್ಟು ದೊಡ್ಡವರಾಗ್ಲಿಲ್ಲ. ಬಿಕಾಸ್ ಅವರ ಕೆಲಸ, ಅವರ ಸಾಧನೆ ದೊಡ್ಡ ಮಟ್ಟದಲ್ಲಿದೆ. ಅವರ ಸಿನಿಮಾ 25ನೇ ದಿನದತ್ತ ಸಾಗ್ತಾ ಇದೆ. ಯಾವುದೇ ಸಿನಿಮಾ, ನಮ್ಮ ಕನ್ನಡ ಚಿತ್ರರಂಗದ ಯಾವುದೇ ಸಿನಿಮಾಗಳು 2ನೇ ವಾರ 3ನೇ ವಾರ ತಲುಪ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಬಹಳ ಖುಷಿ ಆಗುತ್ತೆ, ಸೆಲೆಬ್ರೇಟ್ ಮಾಡ್ಬೇಕು ಅಂತ ಆಗುತ್ತೆ. ಅಂತದ್ರಲ್ಲಿ ತುಳುನಾಡು ಅನ್ನೋ ಒಂದು ಚಿಕ್ಕ ಪ್ರದೇಶದಲ್ಲಿ ಒಂದು ತುಳು ಸಿನಿಮಾ 25ನೇ ದಿನದತ್ತ ಹೆಜ್ಜೆ ಇಡ್ತಾ ಇದೆ. ಮತ್ತೆ ಬೆಂಗಳೂರಿಗೆ ಬರ್ತಾ ಇದೆ, ಬೆಂಗಳೂರಿಂದ ಮುಂಬೈಗೆ ಹೋಗ್ತಾ ಇದೆ, ಮುಂಬೈಯಿಂದ ಓವರ್ಸೀಸ್ ಹೋಗ್ತಾ ಇದೆ, ವಿಮಾನದಲ್ಲಿ ಹಾರೋಗಿ ಅಲ್ಲಿ ಹೋಗಿ ತೋರಿಸುವಂತಹ ಒಂದು ಖುಷಿ ಇದೆ. ಸೊ ಆ ಖುಷಿಯನ್ನ ಹಂಚ್ಕೊಳ್ಳೋದ್ರ ಜೊತೆಗೆ ಅವರ ಒಂದು ಸಿನಿಮಾವೇ ಜೀವನ ಅವರದ್ದು. ಸೊ ಅವ್ರ ಜೊತೆ ಮಾತಾಡೋಣ. ಲೆಟ್ ಅಸ್ ವೆಲ್ಕಮ್ ಹಿಮ್ ಟು ಅವರ್ ಶೋ. ಸರ್ ನಮಸ್ತೆ. ನಮಸ್ತೆ ಅಮ್ಮ. ಕಾರ್ಯಕ್ರಮಕ್ಕೆ ಸ್ವಾಗತ. ಖುಷಿ ಆಯ್ತು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್, ಅಭಿನಂದನೆಗಳು. ನಿಮ್ಮ ಗಂಟ್ ಕಳ್ವೇರ್ 25ನೇ ದಿನದತ್ತ ಹೋಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಈ ಸಂದರ್ಭದಲ್ಲಿ? ಖುಷಿನೇ ಆಗ್ತಾ ಇದೆ ಅಮ್ಮ. ಯಾಕಂದ್ರೆ ಒಂದು ತುಳು ಸಿನಿಮಾ 25ನೇ ದಿನಕ್ಕೆ ಹೋಗುದಂತಾದ್ರೆ ಆ ಸೀಮಿತವಾದಂತ ಥಿಯೇಟರ್ಗಳಲ್ಲಿ ಹೋಗ್ಬೇಕಂತಾದ್ರೆ ಒಂದು ಖುಷಿ ಇದೆ. ತೊಂದರೆ ಇಲ್ಲ, ಹಾಕಿದ ದುಡ್ಡಿಗೆ ಮೋಸ ಆಗ್ಲಿಕ್ಕಿಲ್ಲ ಹೇಳುವಂತ ಒಂದು ಭರವಸೆ ಬಂದಿದೆ. ಓಕೆ, ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಕನ್ನಡ ಸಿನಿಮಾಕ್ಕೆ ನಾವು ಜನ ಬರ್ತಿಲ್ಲ, ಅಯ್ಯೋ ಏನ್ ಮಾಡುದು, ಸ್ಟಾರ್ ಗಳನ್ನ ಮಾಡ್ಕೊಂಡಾಗ್ಲೂ ಸಿನಿಮಾ ಓಡ್ತಾ ಇಲ್ಲ ಅಂತ ಹೇಳುವಾಗ ಒಂದು ಚಿಕ್ಕ ಪ್ರದೇಶ, ಅದರಲ್ಲಿ ಒಂದು ತುಳು ಸಿನಿಮಾ, ಆ ಸಿನಿಮಾ 25ನೇ ದಿನದತ್ತ ಹೋಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ನಿರ್ದೇಶಕರು ಏನೋ ಒಂದು ಸ್ಟ್ರಾಟಜಿ ಮಾಡಿದ್ದಾರೆ, ತಿಳ್ಕೊಳ್ಳೋಣ ಅದನ್ನ. ಸರ್, ಏನ್ ಮಾಡಿದಿರ 25 ದಿನಕ್ಕೆ ಅದು ಹೌಸ್ಫುಲ್ ಆಗಿ ಓಡ್ತಾ ಇದೆ ಅಂತ ಹೇಳಿದ್ರೆ? ಇಲ್ಲ, ನಾನು ಸ್ಟ್ರಾಟಜಿ ಅಂತ ದೊಡ್ಡ ಸ್ಟ್ರಾಟಜಿ ಮಾಡಿಲ್ಲ. ಅಂದ್ರೆ ಇದರಲ್ಲಿ ಕಲಾವಿದರಿದ್ದಾರೆ. ಅಂದ್ರೆ ತುಳುವಿನ ಘಟಾನುಘಟಿ ಕಲಾವಿದರ ದಂಡೇ ಇದರಲ್ಲಿದೆ. ಆಮೇಲೆ 200ಕ್ಕಿಂತ ಹೆಚ್ಚು ರಂಗಭೂಮಿ ಕಲಾವಿದರಿದ್ದಾರೆ. ಆಮೇಲೆ ತುಳು ಜನರಿಗೆ ನಾನು ಗೊತ್ತು. ಅಂದ್ರೆ 64 ತುಳು ನಾಟಕ ಬರೆದಿದ್ದೇನೆ, ಆ ನಾಟಕಗಳನ್ನು ಪ್ರಯೋಗ ಮಾಡಿದ್ದೇನೆ, ಒಬ್ಬ ಜರ್ನಲಿಸ್ಟ್ ಆಗಿ ನಾನು ಕೆಲಸ ಮಾಡಿದ್ದೇನೆ. ಇದೆಲ್ಲ ತುಳುವಿನವರಿಗೆ ಗೊತ್ತಾದ್ರಿಂದ ಇದು ಎಲ್ಲವೂ ಸೇರ್ಕೊಂಡು ಜನ ಥಿಯೇಟರ್ಗೆ ಬಂದರು. ಒಂದು ನವೀನ್ ಪಡೀಲು, ಅರವಿಂದ್ ಬೋಳಾರು, ವಾಮಂಜೂರು, ಸಂದೀಪ್ ಶೆಟ್ಟಿ, ಆಮೇಲೆ ಉಮೇಶ್ ಮಿಜಾರು, ಸುಂದರ್ ರೈ ಮಂದಾರ, ಈಗ ಎಲ್ಲರನ್ನು ಸೇರಿಸಿ ಏನ್ ಮಾಡಿದಾರಪ್ಪ ಇವರು? ಯಾಕಂದ್ರೆ ಎಲ್ಲ ತುಳು ಪಿಕ್ಚರ್ 2, 3, 4 ಜನ ಇರ್ತಾರೆ. ಇದು 6 ಜನ ಇದ್ದಾರೆ. ಇವ್ರು ಏನ್ ಮಾಡಿದ್ದಾರೆ? ಮತ್ತು ರಂಗಭೂಮಿಯ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಏನ್ ಮಾಡಿದ್ದಾರೆ? ಇವರನ್ನು ಹೇಗೆ ದುಡಿಸ್ಕೊಂಡಿದ್ದಾರೆ? ಆ ಒಂದು ಕ್ಯೂರಿಯಾಸಿಟಿಯಲ್ಲಿ ನೋಡ್ಲಿಕ್ಕೆ ಬಂದಿದ್ದಾರೆ. ಬಟ್ ಜನ ಇಷ್ಟ ಆಯ್ತು. ಬಟ್ ಒಂಥರ ಮಿರಾಕಲ್ ಅಂದ್ರೆ ಹೆಂಗಸರ ಆಡಿಯನ್ಸ್ ಜಾಸ್ತಿ ಆಗ್ತಾ ಇದೆ. ಹೆಂಗಸರು ಬಂದವರು ಹೇಳ್ತಾರೆ, ತುಳುನಾಡಿನ ಸಂಸ್ಕೃತಿಯನ್ನು ನೀವು ಬಿಂಬಿಸಿದ್ದೀರಿ, ಹೆಣ್ಣು ಮಕ್ಕಳಿಗೆ ಒಳ್ಳೆ ಗೌರವ ಕೊಟ್ಟಿದ್ದೀರಿ, ಹೆಣ್ಣು ಮಕ್ಕಳು ನೋಡ್ಲೇಬೇಕು. ಆ ಒಂದು ಅವಿಭಕ್ತ ಕುಟುಂಬದಲ್ಲಿ ಹೆಣ್ಣಿಗೆ ಯಾವ ರೀತಿ ಪ್ರಾಧಾನ್ಯತೆ ಇದೆ, ಆ ಮದುವೆಯ ಸನ್ನಿವೇಶದಲ್ಲಿ ನಾವು ಯಾವ ರೀತಿ ಒಂದು ಮದುವೆಯನ್ನು ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ, ಇದೆಲ್ಲ ಅವ್ರಿಗೆ ಆಟೋಮೆಟಿಕ್ ಆಗಿ ಇಷ್ಟ ಆಯ್ತು. ನಾನು ಕಾಮಿಡಿಯಾಗಿ ಸಿನಿಮಾ ಓಡ್ತದಂತಿದ್ದೆ, ಈಗ ನೋಡುವಾಗ ಸ್ಟೋರಿ ಬೇಸಸ್ ಆಗಿ ಸಿನಿಮಾ ಓಡ್ತಾ ಇದೆ. ಫಿಮೇಲ್ ಸೆಂಟ್ರಿಕ್ ಸಬ್ಜೆಕ್ಟ್ ಅಂತ. ಹೌದು, ಫಿಮೇಲ್ ಕಂಟೆಂಟ್ ಎಲ್ಲ ಮೇಲೆ ಹೋಗ್ತಾ ಇದೆ. ಜನರಿಗೆ ಇಷ್ಟ ಆಯ್ತು. ಅಂದ್ರೆ ಯಾವ ರೀತಿ ಇದೆ ಅಂದ್ರೆ, ಗಂಟು ಕಳ್ವೇರ್ ಅಂದ ತಕ್ಷಣ ಕೆಲವರಿಗೆ ಟೈಟ್ಲ್ ಬಗ್ಗೆ ಏನ್ ಗಂಟುಕೊಳ್ರು, ಯಾರು ಗಂಟುಕೊಳ್ರು, ಇದೆಲ್ಲ ಇನ್ಸಿಡೆಂಟ್ಗಳು ನಡೀತಾ ಇತ್ತು. ತುಂಬಾ ಜನ ನನ್ನ ಹತ್ರ ಕೇಳ್ತಾರೆ, ಹೇಳಿದ್ರೆ ಸಿನಿಮಾ ನೋಡಿ ಆಮೇಲೆ ನಿಮಗೆ ಗಂಟು ಕಳ್ವೇರ್ ಅಂದ್ರೆ ಅರ್ಥ ಆಗ್ತದೆ. ಯಾಕಂದ್ರೆ ಈ ಗಂಟಿನ ನಂಟು ಅಪಾರ ಇದೆ. ಅಂದ್ರೆ ಬದುಕಿನಲ್ಲಿ ಪಾರಮಾರ್ಥಿಕವಾಗಿರ್ಬೋದು ಅಥವಾ ಲೌಕಿಕವಾಗಿರ್ಬೋದು, ಆ ಗಂಟೆ ಒಂದು ನಮ್ಮ ಜೀವನದಲ್ಲಿ ಬಹಳ ದೊಡ್ಡದು. ಏನಂದ್ರೆ ಇಲ್ಲಿ ಭಾವನೆಗಳ ಗಂಟಿದೆ, ಆಮೇಲೆ ಅವಿಭಕ್ತ ಕುಟುಂಬದಲ್ಲಿರುವಂತ ಆ ಸಂಬಂಧಗಳ ಒಂದು ಗಂಟಿದೆ, ಹಣದ ಒಂದು ಗಂಟಿದೆ, ಆಸ್ತಿ ಇದರದೆಲ್ಲ ಒಂದು ಗಂಟಿದೆ. ಅದಕ್ಕಿಂತ ಇಂಪಾರ್ಟೆಂಟ್ ಆಗಿ ನಾವು ಕಂಡಾಗೆ ಪ್ರತಿಯೊಂದು ಜೀವಿಯು ಕೂಡ ಇನ್ನೊಬ್ಬನನ್ನು ಶೋಷಣೆ ಮಾಡಿಯೇ ಬದುಕುತ್ತೆ. ಪ್ರತಿಯೊಬ್ಬರು ಗಂಟು ಕಳ್ರೆ ಇನ್ನೊಬ್ಬನ ಗಂಟನ್ನು ನಾವು ಕದ್ದಿದ್ದೇವೆ ಅಂತ ಹೇಳುವಂಥದ್ದು. ಈಗ ಸಣ್ಣ ಮೀನನ್ನು ದೊಡ್ಡ ಮೀನು ತಿಂದು ಬದುಕ್ತದೆ, ಇಲ್ಲದ್ರೆ ಮೀನಿಗೆ ಬದುಕಲಿಕ್ಕೆ ಸಾಧ್ಯ ಉಂಟ? ಅದೇ ರೀತಿಯಲ್ಲಿ ಈಗ ನಾವು ಕರುವಿನ ಹಾಲನ್ನು ನಾವು ಕುಡಿತೀವಿ, ಕರುವಿಗೆ ಸ್ವಲ್ಪ ಕೊಡ್ತೇವೆ, ಬಟ್ ನಾವು ಕುಡಿತೀವಿ. ಅದೇ ಜೇನು ಸಂಗ್ರಹಿಸಿದ್ದನ್ನು ನಾವು ತಿಂತೀವಿ. ಅದು ಯಾವುದಕ್ಕೂ ಬೇರೆ ಮಾಡಿದ್ದು. ಅಂದ್ರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಒಂದು ಲೆಕ್ಕದಲ್ಲಿ ಸ್ವಾರ್ಥಿ. ನಾನು ಸ್ವಾರ್ಥಿ ಅಲ್ಲ, ನಾನು ಇನ್ನೊಬ್ಬರಿಗೆ ಶೋಷಣೆ ಮಾಡಿಲ್ಲ
ಅಂತ ಹೇಳಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ನಾನು ಹಾಸ್ಯದ ಮುಖಾಂತರ ಕೊಟ್ಟಿದ್ದೇನೆ. ಅದು ಜನರಿಗೆ ಇಷ್ಟ ಆಯ್ತು. ಓ, ಇದು ಬಹಳ ವಾಸ್ತವಕ್ಕೆ ಬಹಳ ಹತ್ತಿರ ಇದೆ, ನಾವೆಲ್ಲರೂ ಕೂಡ ಗಂಟು ಕಳ್ರಿ ಅಂತ ಜನರೇ ತಿಳ್ಕೊಂಡು ಈ ಸಿನಿಮಾವನ್ನು ಗೆಲ್ಸಿದ್ದಾರೆ ಅಂತ ತಿಳ್ಕೊಂಡು. ಗಂಟು ಕಳ್ವೇರು ತುಳು ಸಿನಿಮಾ ಕರೆಕ್ಟ್. ನೀವು ನಿಮ್ಮ ಅದೇ ಮಂಗಳೂರಲ್ಲೇ ಶೂಟ್ ಮಾಡಿದ್ರೆ ಅಥವಾ ಬೇರೆ ಬೇರೆ ಲೊಕೇಶನ್? ಇಲ್ಲ ಮೇಡಮ್, ನಾನು ಅಂದ್ರೆ ಮಂಗಳೂರು, ಉಡುಪಿ, ಸಸಿಹಿತ್ಲು, ಆಮೇಲೆ ಮೂಡುಬಿದ್ರೆ ಅಲ್ಲಿದ್ದೆ. ಆಮೇಲೆ ಸಮುದ್ರ ತೀರಗಳು, ಅಲ್ಲಿಯ ಲೊಕೇಶನ್ಗಳಲ್ಲೇ ಶೂಟ್ ಮಾಡಿದೆ. ಹೊರಗೆ ಎಲ್ಲೂ ಹೋಗ್ಲಿಲ್ಲ, ಯಾಕಂದ್ರೆ ಅಲ್ಲಿಯ ಕಲಾವಿದರನ್ನೇ ಬಳಸ್ಕೊಂಡೆ ಅಲ್ಲೇ ಶೂಟ್ ಮಾಡಿದೆ. ಇನ್ನು ಹೊರಗೆ, ಯಾಕಂದ್ರೆ ನಾನು ಇದನ್ನು ಕಾಮಿಡಿಯಾಗಿ ಹೇಳೋಣ ಅಂತ ಇದ್ದಿದ್ದು, ಅಂದ್ರೆ ಒಂದು ವಿಡಂಬನಾತ್ಮಕ ತುಳು ಸಿನಿಮಾ ಮಾಡೋಣ ಅಂತ. ಯಾಕಂದ್ರೆ ನಾನು ಇದರ ಹಿಂದೆ ಒಂದು ಸೀರಿಯಸ್ ಸಿನಿಮಾ ಕೊಟ್ಟಿದ್ದೆ, ದೇವೇರ ಅಂತ, ಅಂದ್ರೆ ಡ್ರೈನೇಜ್ ಕ್ಲೀನರ್ಸ್ ಎ ಗಾಡ್ ಅಂತ. ಅದು ಜನ ನೋಡ್ಬಿಟ್ಟು ಏನ್ರಿ ಇಷ್ಟು ಸೀರಿಯಸ್ ಮಾಡಿದಿರಲ್ಲ ಸಿನಿಮಾ ಅಂತ ಹೇಳ್ತಿದ್ರು. ಅದಕ್ಕೆ ಅವಾರ್ಡ್ ಬಂತು, ರಿವಾರ್ಡ್ ಬರಲಿಲ್ಲ. ಅದಕ್ಕೆ ನಾನು ಹೇಳಿದೆ, ನಮ್ಮ ತುಳುವಿನವರಿಗೆ ಕಾಮಿಡಿನೇ ಇಷ್ಟ ಆಗ್ತದೆ, ಸೀರಿಯಸ್ ಸಬ್ಜೆಕ್ಟ್ ಅಷ್ಟು ಇಷ್ಟ ಮಾಡಲ್ಲ ನಮ್ಮ ತುಳುವಿನವರು, ಅವ್ರಿಗೆ ಕಾಮಿಡಿ ಬೇಕಂತೇಳಿ ನಾನು ಇದನ್ನು ಕಾಮಿಡಿಯಾಗಿ ಮಾಡಿದೆ. ಒಂದು ತುಳುವಿನವರದ್ದು ಒಂದು ಕಾಮಿಡಿ ಸೆನ್ಸ್ ಬಹಳ ಅಪಾರ ಇದೆ ತುಳುವಿನವರಿಗೆ. ಎರಡನೇದಾಗಿ ಸ್ವಲ್ಪ ಭಾಷೆ ಬಗ್ಗೆ ಪ್ರೀತಿ ಇದೆ ಅವ್ರಿಗೆ. ತುಳು ಭಾಷೆ ನಮ್ದಲ್ವಾ, ತುಳು ಅಲ್ವಾ, ಆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಕ್ಷಮಿಸುವ ಉದಾರ ಗುಣನೂ ಇದೆ. ಅದರ ನಟ್ಟಿಗೆ ಇನ್ನೊಂದು ದೊಡ್ಡದಿದೆ, ಅಂದ್ರೆ ಅವರು ಬಹಳ ಎಕ್ಸ್ಪೆಕ್ಟೇಷನ್ ತುಂಬಾ ಮಾಡ್ತಾರೆ. ತುಂಬಾ ಎಕ್ಸ್ಪೆಕ್ಟೇಷನ್ ಹೆಂಗ್ ಮಾಡ್ತಾರೆ ಅಂದ್ರೆ, ಹಿಂದಿ ಸಿನಿಮಾದ ಸ್ಟೈಲ್ ಅಲ್ಲಿ ನಮ್ದು ಬರ್ಬೇಕಂತ ಎಕ್ಸ್ಪೆಕ್ಟ್ ಮಾಡುವಂತವ್ರು ಕೂಡ ತುಳುವಿನವರು ಇದ್ದಾರೆ. ಅದು ಅಷ್ಟು ಬಜೆಟ್ ನಮ್ಮ ಹತ್ರ ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? ಸೀಮಿತವಾದಂತ ಇದು. ಅಲ್ಲೇ ನಾವು ಏನಾದ್ರೂ ಬಂಡವಾಳ ಹಾಕಿದೇನ ಬರ್ತದಂತ ನಾವು ನೋಡ್ಬೇಕಿವೆ. ಮತ್ತೆ ಈ ತುಳು ಎಲ್ಲೆಲ್ಲಿ ಇದೆ? ಈಗ ಉದಾಹರಣೆಗೆ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಕೂಡ ನಿಮ್ಮ ಕಲ್ಯಾಣಪುರ ದಾಟಿದ ಮೇಲೆ ತುಳು ಇಲ್ಲ, ಕುಂದಾಪುರಲ್ಲೇ ಇಲ್ಲ. ಅದಾದ್ಮೇಲೆ ಥಿಯೇಟರ್ಗಳಿಲ್ಲ ಮೇಡಮ್. ಮೇನ್ ಆಗಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೂಡ ಈಗೆಲ್ಲ ಮಲ್ಟಿಪ್ಲೆಕ್ಸ್ ಆಗಿದೆ. ಮಲ್ಟಿಪ್ಲೆಕ್ಸ್ ಅಲ್ಲಿ ಪ್ರಥಮ ವಾರ ನಮಗೆ 50% ಕೊಡ್ತಾರೆ, ಎರಡನೇ ವಾರ 40% ಕೊಡ್ತಾರೆ, ಮೂರನೇ ವಾರ 30% ಕೊಡ್ತಾರೆ. ಹಾಗಿರುವಾಗ ನಮಗೆ ಫಸ್ಟ್ ವೀಕಲ್ಲೇ ಜನ ಬಂದು ನೋಡ್ತಾರೆ ಅಂತ ಹೇಳುವಂಥದ್ದು ಧೈರ್ಯ ಏನಿಲ್ಲ. ಇದು ನನಗೆ, ಅದಕ್ಕಾಗಿ ನಾವು ಎಷ್ಟೋ ಹೋರಾಟ ಮಾಡಿದ್ದೇವೆ. ಯಾಕಂದ್ರೆ ಈ ಮಲ್ಟಿಪ್ಲೆಕ್ಸ್ನವರು ತುಳುವನ್ನು ಕನ್ನಡೇತರರ ಭಾಷೆ, ಅಂದ್ರೆ ತುಳುವನ್ನು ಅವರು ಕನ್ನಡ ಒಂದು, ಕನ್ನಡೇತರ ಅಂದ್ರೆ ತುಳು, ಕೊಡವ, ಕೊಂಕಣಿ, ಲಂಬಾಣಿ, ಹಿಂದಿ, ತಮಿಳು, ತೆಲುಗು ಈ ಕ್ಯಾಟಗರಿಗೆ ಸೇರಿಸಿಬಿಟ್ಟಿದ್ದಾರೆ. ಇದನ್ನು ಸರಿ ಮಾಡಬೇಕಾದವರು ಚೇಂಬರ್ ಅವರು ಮಾಡಬೇಕು, ಸರ್ಕಾರಕ್ಕೆ ಇದು ಕೊಡಬೇಕು. ಆಮೇಲೆ ನಾವು ಎಷ್ಟು ವರ್ಷದಿಂದ ನಾವು ಇದನ್ನು ಹೇಳ್ತಾನೆ ಇದ್ದೀವಿ, ಬಟ್ ನೋ ಯೂಸ್, ಏನಾಗೋದಿಲ್ಲ ಮೇಡಮ್. ಮತ್ತೆ ಜಾಸ್ತಿ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಮತ್ತೆ ಚೇಂಬರ್ ಇಂದ ನನ್ನನ್ನು ಸಸ್ಪೆಂಡ್ ಮಾಡಿಬಿಡ್ತಾರೆ. ಏನ್ ಮಾಡಿ? ಇಲ್ಲ, ಇದು ಮೇಜರ್ ಇಶ್ಯೂ ಆಕ್ಚುಲಿ. ಮಲ್ಟಿಪ್ಲೆಕ್ಸ್ ಗಳಲ್ಲಿ ಒಬ್ಬ ನಿರ್ದೇಶಕ, ನಿರ್ಮಾಪಕ ಸಿನಿಮಾಕ್ಕೆ ದುಡ್ಡು ಹಾಕಿ ದುಡ್ಡು ಅಲ್ಲಿಂದ ತಗೋಬೇಕಾದ ಸಂದರ್ಭದಲ್ಲಿ ಬಹುಪಾಲು ಅವರದ್ದು, ಚಿಕ್ಕ ಪಾಲು ನಿಮ್ದು ಅಂತ ಹೇಳೋ ಒಂದು ಅನ್ಯಾಯವನ್ನ ನಾವು ಇಲ್ಲಿ ಆಕ್ಚುಲಿ ವಿರೋಧಿಸಲೇಬೇಕು. ಚೇಂಬರ್ಗಳು ಕೂಡ ಇದಕ್ಕೆ ಮಾತಾಡ್ಬೇಕು. ತುಳು ಬೇರೆ ರಾಜ್ಯಕ್ಕೆ ಸಂಬಂಧಪಟ್ಟವರಲ್ಲ, ತುಳುನಾಡಿನವ್ರು ಇರ್ಬೋದು, ಕೊಡೋರು ಇರ್ಬೋದು, ಅಥವಾ ಬೇರೆ ಕರ್ನಾಟಕದಲ್ಲಿರೋ ಇತರ ಭಾಷಾ ಸಿನಿಮಾಗಳು ಇದೇ ಪ್ರದೇಶಕ್ಕೆ ಸಂಬಂಧಪಟ್ಟವರು. ಹಾಗಾಗಿ ಅವರಿಗೆ ಸಪೋರ್ಟಿವ್ ಆಗಿ ನಿಂತು ಮಾತಾಡಿದ್ರೆ, ಧ್ವನಿ ಎತ್ತಿದ್ರೆ ಬಹಳ ಒಳ್ಳೇದು. ಬಿಕಾಸ್ ಮಲ್ಟಿಪ್ಲೆಕ್ಸ್ ನ ಡಾಮಿನೇಷನ್ ಅನ್ನ ತಡಿಬಹುದು. ಸಿನಿಮಾಕ್ಕೆ ಬಂಡವಾಳ ಹಾಕಿದವನಿಗೆ ಆತ ಒಂಚೂರು ಲಾಭವನ್ನು ನೋಡ್ಬೋದು. ಈಗ ಸರ್ ಅನ್ನ ಕೇಳ್ಬೇಕು, ಸಿನಿಮಾಕ್ಕೆ ಒಂದಷ್ಟು ಬಂಡವಾಳ ಹಾಕಿದಿರಿ, ಬಂತ ನಿಮ್ಮ ಈಗ ಸಕ್ಸಸ್ಫುಲ್ ಆಗಿ ಓಡ್ತಾ ಇದೆ ಮೇಡಮ್? ಯಾಕಂದ್ರೆ ನನಗೊಂದು 40% ಬಂತು ಅಷ್ಟೇ. ನೋಡಿ, ಆಕ್ಚುಲಿ ಬರ್ಬೇಕಾಗಿತ್ತು 60% ಬಂದಿದೆ, ಇನ್ನೊಂದು 40% ಬರ್ಬೇಕು. ಆಮೇಲೆ ಇನ್ನೊಂದು ಏನಂದ್ರೆ 18% GST ಕಟ್ತಾ ಇದೀವಿ ಮೇಡಮ್. ನಾವೀಗ ಇಲ್ಲಿ ಸಿನಿಮಾ ರೆಡಿ ಮಾಡುವಾಗ ಎಲ್ಲಾ ಕಡೆಯಲ್ಲೂ GST ಕಟ್ತೀವಿ. ಅಂದ್ರೆ ಎಡಿಟಿಂಗ್, ಡಬ್ಬಿಂಗ್, ಥಿಯೇಟರ್ ಎಲ್ಲಾ ಕಡೆಯಲ್ಲೂ 18% GST ಕಟ್ತೀವಿ. ಥಿಯೇಟರ್ ಇಂದ ನಮಗೆ ಬರುವ ಶೇರಿಗೂ ಕೂಡ 18% ನಾವು ಕಟ್ಟಬೇಕು GST. ಎಷ್ಟಂತ GST ಕೊಟ್ಟದ್ದು ಮೇಡಮ್? ಅದಾದ್ಮೇಲೆ UFO ಚಾರ್ಜಸ್ ನಾವೇ ಕೊಡಬೇಕು, ಕ್ಯೂಬ್ ಚಾರ್ಜಸ್ ನಾವೇ ಕೊಡಬೇಕು. UFO ಚಾರ್ಜಸ್ ಕೊಟ್ಟು, ಕ್ಯೂಬ್ ಚಾರ್ಜಸ್ ಕೊಟ್ಟು, GST ಕಟ್ಟಿ 30% ಅಲ್ಲಿ ನಮಗೆ ದುಡ್ಡು ಬರ್ಬೇಕಾದ್ರೆ ಎಷ್ಟು ಸಮಯ ಬೇಕು ಹೇಳಿ? ಇದು ಯಾರಿಗೂ ಅರ್ಥ ಆಗೋದಿಲ್ಲ. ನಾವು ಸುಮ್ಮನೆ ಹೇಳ್ಬೋದು ಏನೋ ಅಂತ. ಇಲ್ಲ ಮೇಡಮ್, ಇನ್ನು ನನಗೆ ದುಡ್ಡು ಬರ್ಲಿಕ್ಕಿದೆ, ಇನ್ನು ಬರ್ಬೇಕು. ನಾವು ಹಾಕಿದ ಬಂಡವಾಳ ನನಗೆ ಪೂರ್ತಿ ಇಲ್ಲಿ ತನಕ ಬರಲಿಲ್ಲ. ಇನ್ನು ಸೆಂಟರ್ಗಳಿದೆ. ಇನ್ನು ಸೆಂಟರ್ ಅಂದ್ರೆ ಈ ತುಳುನಾಡಿನ ಬಾರ್ಡರ್ ಅಲ್ಲಿ ಇರುವಂತದ್ದು. ಈಗ ತೀರ್ಥಹಳ್ಳಿ, ಶಿವಮೊಗ್ಗ, ಭದ್ರಾವತಿ, ಹಾಗೆ ನಮ್ದು ಇಲ್ಲಿ ನಮ್ಮ ಸಕಲೇಶ್ಪುರ, ಆಮೇಲೆ ಚಿಕ್ಕಮಗಳೂರು, ಇಲ್ಲೆಲ್ಲ ರಿಲೀಸ್. ಆಮೇಲೆ ಇಲ್ಲಿ ಮಡಿಕೇರಿಯಲ್ಲಿ ಈಗ ಥಿಯೇಟರ್ ಇಲ್ಲ, ಈಗ ಅಲ್ಲಿ ಇದೆ, ಇಲ್ಲಿ ನಮ್ದು ಶುಂಠಿಕೊಪ್ಪದಲ್ಲಿದೆ, ಅಲ್ಲೆಲ್ಲ ಮಾಡೋಣ ಅಂತಿದ್ದೀವಿ. ಆಮೇಲೆ ಬಾಂಬೆ, ಆಮೇಲೆ ಬೆಂಗಳೂರಲ್ಲಿ ರಿಲೀಸ್ ಮಾಡಬೇಕು. ಆಮೇಲೆ ನಾನು ತಮಿಳುನಾಡಿನಲ್ಲಿ ತುಳುವಿನವರು ತುಂಬಾ ಜನ ಇದ್ದಾರೆ, ಚೆನ್ನೈಯಲ್ಲಿ, ಅಲ್ಲಿ. ಆಮೇಲೆ ಹೈದರಾಬಾದ್, ಸಿಕಂದ್ರಾಬಾದ್ ಅಲ್ಲಿ ತುಳುವಿನವರೆಲ್ಲ ಇದ್ದಾರೆ, ಅವರೆಲ್ಲ ಹಿಡಿದಿದ್ದೇನೆ. ಆಮೇಲೆ ಬರೋಡಾದಲ್ಲಿ ಒಂದು ತುಳುವಿನವರ ಸಂಘ ಇದೆ, ಪೂನಾ ಇದೆ. ಈಗ ಇದೆಲ್ಲ ನಾನು ಸುತ್ತಾಟ ಮಾಡಿ ಆಮೇಲೆ ಅಬುದಾಬಿ, ದುಬೈ ಮಾಡಿದ್ರೆ ಆವಾಗ ನಾನು ಹಾಕಿದ ದುಡ್ಡು ನನಗೆ ಬರ್ತದೆ. ಅಂದ್ರೆ ಅಷ್ಟು ಶ್ರಮ ಇದೆ. ಅಯ್ಯೋ ಬರ್ತದ ಇಲ್ವಾ ಅಂತ ನಾನು ಸುಮ್ಮನೆ ಕೂತ್ಕೊಂಡ್ರೆ ಖಂಡಿತ ಬರೋದಿಲ್ಲ. ಹೆಚ್ಚಿನವ್ರು ಏನಾಗ್ತಾರೆ ಅಂದ್ರೆ ಸ್ಟ್ರಗಲ್ ಮಾಡ್ಲಿಕ್ಕೆ
ಅಯ್ಯೋ ಅಷ್ಟೆಲ್ಲ ಒದ್ದಾಡ್ಬೇಕಾ, ರೆಡಿ ಇರುವುದಿಲ್ಲ ಮೇಡಮ್ ಇದರಿಂದ. ಬಟ್ ನನಗಂದ ಏನಂದ್ರೆ ನನಗೆ ಸ್ವಲ್ಪ ಸಾಲ ಕಡಿಮೆ, ಬಟ್ ನನ್ನ ಸ್ವಂತ ದುಡ್ಡೇ ಜಾಸ್ತಿ ಆದ್ರಿಂದ ನಾನು ತುಂಬಾ ಟೆನ್ಷನ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸಾಲಗಾರರದ್ದು ಕೊಡುವಷ್ಟು ದುಡ್ಡು ಬರ್ತದೆ ಅಂತ ಹೇಳುವಂತ ಕಾನ್ಫಿಡೆಂಟ್ ನನಗಿದೆ. ಮತ್ತೆ ಏನು ಮಾಡಕ್ಕಾಗಲ್ಲ. ನಾನು ಸಿನಿಮಾ ಮಾಡ್ತಿರೋ ಉದ್ದೇಶನೇ ಒಂದು ಕಲಾವಿದನಾಗಿ ಏನಾದ್ರೂ ಒಂದು ಮಾಡ್ಬೇಕು ಹೇಳೋ ಉದ್ದೇಶ, ನನ್ನ ತುಳು ಭಾಷೆಯಲ್ಲಿ ಮಾಡ್ಬೇಕಂತ. ಇದನ್ನೇ ನಾನು ಕನ್ನಡದಲ್ಲಿ ಮಾಡಿದ್ರೆ ನನಗೆ ಸೆಂಟರ್ ವಿಸ್ತಾರ ಇದೆ, ಇದೇ ದುಡ್ಡಲ್ಲಿ ಸೆಂಟರ್ ವಿಸ್ತಾರ ಇದೆ. ಅದು ಸ್ವಲ್ಪ ನನ್ಗೆ ಅವಕಾಶ ಚಾನ್ಸ್ ಇತ್ತು, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಅದೇ ಈಗ ರೇಷಿಯೋ ನೋಡಿದ್ರೆ ಈಗ ನಮ್ಮ ಏನು ಇದು ಅಮೌಂಟ್ ಹಾಕಿ ನೀವು ಅಮೌಂಟ್ ತಗೊಳ್ಬೇಕಾದಾಗ ನಿಮಗೆ ರೇಷಿಯೋ ತುಂಬಾ ವ್ಯತ್ಯಾಸ ಇದೆ. ಈಗ ನೀವು ಹೇಳಿದಂಗೆ ಫಸ್ಟ್ ವೀಕ್ ಅಲ್ಲಿ ನಿಮಗೆ ಮಲ್ಟಿಪ್ಲೆಕ್ಸ್ ಅಂತ ಎಷ್ಟು ಬರುತ್ತೆ, ಸೆಕೆಂಡ್ ವೀಕ್ ನಲ್ಲಿ ನಿಮ್ಮ ಪಾಲು ಕಡಿಮೆ ಆಗ್ತಾ ಹೋಗುತ್ತೆ, ಅವರ ಪಾಲು ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಆಕ್ಚುಲಿ ಒಂದು ರೀತಿಯ ದೊಡ್ಡ ಅನ್ಯಾಯ. ಸಿನಿಮಾಕ್ಕೂ ದುಡ್ಡು ಹಾಕ್ಬೇಕು, ನೀವು ಅಲ್ಲಿ ಬಂದು ರೆಂಟ್ ಕಟ್ಟಬೇಕು, ಅವ್ರು ಏನ್ ಕೇಳ್ತಾರೆ ಫಾರ್ಮಾಲಿಟೀಸ್ ಎಲ್ಲಾ ಮಾಡ್ಬೇಕು. ಕೊನೆಗೆ ಜನರನ್ನು ತರುವಾಗ ಪ್ರಮೋಷನ್ಗೂ ನೀವು ಅತಿ ಹೆಚ್ಚು ವೆಚ್ಚ ಮಾಡಿರ್ತೀರ. ಅಂದ್ರೆ ಪ್ರಮೋಷನ್ಗೆ ಬೇಕಾದಷ್ಟು ಕಾಸ್ಟ್ ಹಾಕಿರ್ತೀರಾ. ಜನರು ಬಂದ ನಂತರ ಲಾಭದಲ್ಲಿ 70% ನಂಗೆ ಕೊಟ್ಬಿಡಿ, 30% ನೀವು ಇಟ್ಟುಕೊಳ್ಳಿ ಅನ್ನೋ ಒಂದು ಅನ್ಯಾಯವನ್ನ ವಿರೋಧಿಸೋದಾದ್ರೆ ಹೇಗೆ ವಿರೋಧಿಸ? ನಿಮ್ಮ ಶಬ್ದಗಳಲ್ಲಿ ನೀವು ಈ ಚೇಂಬರ್ಗೋ ಅಥವಾ ಮಲ್ಟಿಪ್ಲೆಕ್ಸ್ ಗಳಿಗೆ ಒಂದು ಮೆಸೇಜ್ ಕೊಡೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ಇಲ್ಲ, ಬಹಳ ಕಷ್ಟ ಇದೆ ಮೇಡಮ್. ಇದು ಸರ್ಕಾರ ಮತ್ತು ಚೇಂಬರ್ ಅವರು ಮಾಡಬೇಕು. ಆಮೇಲೆ ಇನ್ನೂ ಒಂದಿದೆ, ನಾನು ಹೇಳಿಲ್ಲ ಏನಂದ್ರೆ, ನಿಮಗೆ ಇವತ್ತು ಒಂದು ಟೈಮಿಂಗ್ಸ್ ಕೊಟ್ಟಿರ್ತಾರೆ, ಇದೇ ಟೈಮ್ ಈ ವಾರಕ್ಕೆ ಫುಲ್ ಇಲ್ಲ. ಮಲ್ಟಿಪ್ಲೆಕ್ಸ್ ಅಲ್ಲಿ ಇವತ್ತು 10 ಗಂಟೆ ಕೊಟ್ಟರೆ ನಾಳೆ 11 ಗಂಟೆ ಕೊಡ್ಬೋದು, ಇಲ್ಲಿ ಸಾಯಂಕಾಲ 4 ಗಂಟೆ ಕೊಡ್ಬೋದು. ಸಮಯಗಳು ಕೂಡ ಬದಲಾವಣೆ ಆಗ್ತದೆ. ಅದಕ್ಕೆ ಹೇಳ್ತಾರೆ, ಅವರಿಗೆ ಬೇರೆ ಸಿನಿಮಾಗಳು ಬಂದಾಗ, ಹಿಂದಿ ಸಿನಿಮಾನು ಅಥವಾ ಬೇರೆ ದೊಡ್ಡ ದೊಡ್ಡ ಸ್ಟಾರ್ಗಳ ಸಿನಿಮಾ ಬಂದಾಗ ನಮ್ಮ ಚಿಕ್ಕ ಈ ಸಿನಿಮಾಗಳ ಸಮಯಗಳು ಬದಲಾವಣೆ ಆಗ್ತದೆ. ಆವಾಗ ನಾಳೆ ಇನ್ನೊಂದು 10 ಗಂಟೆಗೆ 11, ನಾಳೆ ಒಂದು ಮಧ್ಯಾಹ್ನ 3 ಗಂಟೆಗೆ ಹೋಗಿ ನಾನೊಂದು ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡುವಂತ ಅವನು ಬುಕ್ ಬೈ ಶೋ ಓಪನ್ ಮಾಡಿದ್ರೆ ಅಲ್ಲಿ 3 ಗಂಟೆಗೆ ಇರುವುದಿಲ್ಲ, ಅದು 11 ಗಂಟೆಗೆ ಆಗಿರ್ತದೆ. ಇದು ಒಂದು ಸಮಸ್ಯೆ ಇರ್ತದೆ. ಚಿಕ್ಕ ಸಿನಿಮಾ ಮಾಡುವವರಿಗೆ ಇದು ಸಮಸ್ಯೆ. ಇದು ಎಲ್ಲವನ್ನೂ ಮಾಡಿ ನಾವು ಗೆದ್ರೆ ನಮ್ಮ ಹಣೆ ಬರ ಸರಿ ಇದೆ ಅಂತ ಅರ್ಥ. ಆಮೇಲೆ ನೀವು ಹೇಳಿದಾಗೆ ಇದಕ್ಕೆ ಹೋರಾಟ ಮಾಡೋದು ಯಾರು ಮೇಡಮ್? ನೋಡಿ, ತುಳು ಚಿತ್ರರಂಗದಲ್ಲಿರುವಂತ ಸೀಮಿತ ಆದಂತ ನಿರ್ಮಾಪಕರು ಇರುವುದು. ಮತ್ತೆ ಒಂದು ತುಳು ಸಿನಿಮಾ ಮಾಡಿದವನು ಸೆಕೆಂಡ್ ಟೈಮ್ ಸಿನಿಮಾ ಮಾಡ್ತಾನೆ ಅಂತಂದ್ರೆ ಬಹಳ ಕಷ್ಟ ಇದೆ. ಅವನ ಆ ಕಡೆ ತಲೆ ಹಾಕಿ ಮಲಗುದಿಲ್ಲ ಅವನು. ಯಾಕಂದ್ರೆ ನೋಡುವಾಗ ನಾವು ಹೇಳ್ಬೋದು ನಮ್ಗೆ ಅಷ್ಟು ಇಷ್ಟ ಅಂತ, ಅದೆಲ್ಲ ಸುಳ್ಳೋದು. ಯಾಕಂದ್ರೆ ನೋಡಿ, ಈ ಪರ್ಸೆಂಟೇಜ್ ಅಲ್ಲಿ GST ಕಟ್ಟಿ ನಿಮ್ಮ ದುಡ್ಡು ಬರ್ಬೇಕಂದ್ರೆ ಇಟ್ ವಿಲ್ ಟೇಕ್ ತುಂಬಾ ಮೋರ್ ಟೈಮ್, ತುಂಬಾ ಸಮಯ ತಗೊಳ್ತದೆ. ಅದು ಸುಮ್ಮನೆ ಹೇಳ್ತಾರೆ ಅಷ್ಟೇ. ನಾವೀಗ ಆಡ್ಗಳನ್ನು ಅದು ಇದೆಲ್ಲ ಮಾಡ್ಬೋದು, ಅದು ಬಿಟ್ರೆ ಅಲ್ಲಿ ಏನಿಲ್ಲ. ತುಂಬಾ ಜನ ನೋಡಿದ್ದೇವೆ, 2 ವಾರದಲ್ಲಿ ದುಡ್ಡು ಬಂತು ಅಂತ. ನನಗೆ ನಗು ಬರ್ತದೆ, ಆಗ ಬರುದಿಲ್ಲ ಹಾಗೆ. ನಮಗೂ ಇನ್ನೂ, ಯಾಕಂದ್ರೆ ವಾರಗಳು ಓಡೋದು ಇಂಪಾರ್ಟೆಂಟ್ ಆಗುದಿಲ್ಲ, ಆ ಶೋಗಳು ಮತ್ತೆ ಆ ರನ್ ಆಗೋದು, ಅಲ್ಲಿ ಹೌಸ್ಫುಲ್ ಆಗಿದೆ ಇಲ್ವಾ, ನಮ್ಮ ಶೇರ್ ಎಷ್ಟು, ಅದು ಇಂಪಾರ್ಟೆಂಟ್. ಹಿಂದೆಲ್ಲ ಇದೆ 100 days ಪಿಕ್ಚರ್ ಅಂತ ಸಕ್ಸಸ್ ಅಂತ. 100 days ಅಂತ ಅದು ಅಲ್ವೇ ಅಲ್ಲ, ಎಷ್ಟು ಶೇರ್ ಬಂದಿದೆ. 4ನೇ ವಾರದಲ್ಲಿ ನಿಮ್ಮ ಎಲ್ಲ ಶೇರ್ ಬಂದ್ಬಿಟ್ರೆ ನೀವು ಗೆದ್ದ ಹಾಗೆ. ಅದು 100 days ಓಡ್ಬೇಕಾಗಿಲ್ಲ. ಇದೆಲ್ಲ ಕೆಲವರಿಗೆಲ್ಲ ಗೊತ್ತಿರುವುದಿಲ್ಲ ಪಾಪ. ಅವರು ಸಾಮಾನ್ಯವಾಗಿ ಹೌದು 100 days ಓಡಿದೆ, ದುಡ್ಡು ಬಂದಿದೆ ಅಂತ. 100 days ಓಡಿದವನು ಸಾಲ ಮಾಡಿ ತಿರುಗ್ತಾನೆ ಇರ್ತಾನೆ ಪ್ರೊಡ್ಯೂಸರ್. ಏನ್ ಮಾಡಕ್ಕಾಗುದಿಲ್ಲ. ಅದೇ, ಇವರ ಮಾತಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು, ಒಬ್ಬ ನಿರ್ದೇಶಕ ಒಂದು ಸಿನಿಮಾ ಮಾಡಲಿಕ್ಕೆ ಅಂತ ಹೊರಟ ಒಂದು ತಂಡಕ್ಕೆ ತುಂಬಾ ಪೇಷನ್ಸ್ ಇರಬೇಕಾಗುತ್ತೆ, ತುಂಬಾ ಸ್ಟ್ರಗಲ್ ಮಾಡ್ಬೇಕಾಗುತ್ತೆ. ಎಲ್ಲಾ ಕಡೆ ಸಿನಿಮಾಗಳನ್ನ ತಲುಪಿಸಿ ಅದರಿಂದ ಶೇರ್ ಪಡ್ಕೊಳ್ಳುವಷ್ಟು ಏನು ಪೇಷನ್ಸ್ ಇರಬೇಕಾಗುತ್ತೆ, ಅಷ್ಟು ಕಾಯ್ಬೇಕಾಗುತ್ತೆ, ಅಷ್ಟು ಹೋರಾಟ ಮಾಡಬೇಕಾಗತ್ತೆ. 2 ವಾರದಲ್ಲಿ ಸಿನಿಮಾ ಹೌಸ್ಫುಲ್ ಸೂಪರ್ ಆಗಿ ರನ್ ಆಗ್ತಿದೆ, ಅಫ್ಕೋರ್ಸ್ ತೋರಿಸ್ಕೊಳ್ಬಹುದು, ಜನರನ್ನ ತುಂಬಿಸ್ಬಹುದು, ಅದು ಬೇರೆ. ಆದ್ರೆ ಪೇಷನ್ಸ್ ಇರಬೇಕಂಡ್ ಅವ್ರು ತುಂಬಾ ಖುಷಿಯಲ್ಲಿ ಹೇಳಿದ್ರು, ನಂಗೆ ತುಂಬಾ ಸಾಲಗಳನ್ನ ನನ್ನ ಜೊತೆ ದುಡ್ಡು ಜಾಸ್ತಿ ಇದೆ, ಹಾಗಾಗಿ ಸಿನಿಮಾ ಪ್ರೀತಿ ಇದೆ, ಸಿನಿಮಾ ಮಾಡ್ತಾ ಹೋಗ್ತೀನಿ. ಬೇರೆಯವರು ಮಾಡೋರು ಯೋಚನೆ ಮಾಡಿ 2ನೇ ಸತಿ ಸಿನಿಮಾ ಮಾಡಲ್ಲ, ಅಥವಾ ಚಿತ್ರರಂಗಕ್ಕೆ ಬರಬೇಡಿ, ಅಯ್ಯೋ ಚಿತ್ರರಂಗ ಹೀಗೆ ಅನ್ನೋ ಕೆಟ್ಟ ಸಂದೇಶ ಯಾವುದೇ ಕಾರಣ ಕೊಡಬೇಡಿ. ತಮ್ಮಲ್ಲಿ ಏನಾಗುತ್ತೆ, ಎಷ್ಟು ಸಾಧ್ಯ ಆಗುತ್ತೆ, ತಮ್ಮ ಇತಿಮಿತಿಯಲ್ಲಿ ತಮ್ಮ ಆಡಿಯನ್ಸ್ಗೆ ತಕ್ಕನಾಗಿ ಸಿನಿಮಾ ಮಾಡಿ ದುಡ್ಡು ಗಳಿಸ್ಕೊಳ್ಳಿ, ಅಥವಾ ಬರ್ಲಿಲ್ಲೋ ಮುಂದೆ ಮತ್ತಷ್ಟು ಪ್ರಯತ್ನ ಮಾಡಿ. ಆದ್ರೆ ಸಿನಿಮಾ ರಂಗದ ಬಗ್ಗೆ ಏನು ಈ ಒಂದು ಉದ್ಯಮ ಅಥವಾ ಈ ಒಂದು ರಂಗ ಚೆನ್ನಾಗಿಲ್ಲ ಅನ್ನೋ ಭಾಷೆಯ ಬಳಕೆಯನ್ನ ಸ್ಟಾಪ್ ಮಾಡಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ಕೇಳೋಣ ಸರ್ ಹತ್ರ. ಸರ್, ಮಲ್ಟಿಪ್ಲೆಕ್ಸ್ ನ ವಿಚಾರ ಮಾತಾಡಿದ್ರೆ ಅದ್ರ ಜೊತೆ ಟೈಮಿಂಗ್ಸ್ ಹೇಳಿದ್ರಿ. ಟೈಮಿಂಗ್ಸ್ ಅಲ್ಲಿ ನಿಮಗೆ ಬಹಳ ಅಲ್ಲ, ಅವರು ಕೊಟ್ಟದ್ದು. ಯಾಕಂದ್ರೆ ಈ ದೊಡ್ಡ ದೊಡ್ಡ ಸಿನಿಮಾಗಳು ಬರುವಾಗ ಅವರದ್ದು ಅಸಹಾಯಕರು, ಅವರು ಕೂಡ ದೊಡ್ಡ ದೊಡ್ಡ ಸಿನಿಮಾಗಳು ಬರ್ತದೆ. ಮತ್ತೆ ಏನಾಗಿದೆ ಅಂದ್ರೆ, ಕೆಲವು ಸಿನಿಮಾಗಳಿಗೆ ಡಿಸ್ಟ್ರಿಬ್ಯೂಟರ್ಗಳು ಇರ್ತಾರೆ. ಆ ಡಿಸ್ಟ್ರಿಬ್ಯೂಟರ್ಗಳು ಇವರಿಗೆ ರೆಗ್ಯುಲರ್ ಆಗಿ ಸಿನಿಮಾವನ್ನು ಕಳಿಸ್ತಾ ಇರ್ತಾರೆ. ನಾವು ಯಾವುದೋ ಒಂದು 2 ವರ್ಷಕ್ಕೆ ಒಂದ್ಸಲ ಹೋಗಿ ನಮ್ದೊಂದು ತುಳು ಸಿನಿಮಾ ಅಲ್ಲಿ ಇಡ್ತೀವಿ. ವಿಷಯ ಇದು, ತುಳು ಸಿನಿಮಾ ಇಟ್ಟ ತಕ್ಷಣ ಅವನು ಪಾಪ ಅಲ್ಲಿಯ ಮಲ್ಟಿಪ್ಲೆಕ್ಸ್ ತುಳುವಿನ ಬಗ್ಗೆ ಭಾಷೆ ನಮಗೊಂದು ಟೈಮ್ ಕೊಡ್ತಾನೆ.
ನಮ್ದು ಈ ಸಿನಿಮಾ ಮುಗಿದ್ಮೇಲೆ ಅವರಿಗೆ ಮಲ್ಟಿಪ್ಲೆಕ್ಸ್ ನಮ್ಮ ಈ ಸಿನಿಮಾದಿಂದ ಬರಲಿಕ್ಕೆ ಆಗುತ್ತೆ. ಅವರು ಬೇರೆ ಸಿನಿಮಾಗಳು ರೆಗ್ಯುಲರ್ ಕೊಡುವಂತ ಕನ್ನಡ ಸಿನಿಮಾ, ರೆಗ್ಯುಲರ್ ಬರುವಂತ ಹಿಂದಿ ಸಿನಿಮಾ, ಈ ದೊಡ್ಡ ದೊಡ್ಡ ಕಮಲ್ ಹಾಸನ್ ಸಿನಿಮಾ ಇರ್ಬೋದು, ರಜನಿಕಾಂತ್ ಸಿನಿಮಾ ಇರ್ಬೋದು, ವಿಜಯ್ ಸಿನಿಮಾ ಇರ್ಬೋದು, ಅಥವಾ ಸಲ್ಮಾನ್ ಖಾನ್ ಸಿನಿಮಾ, ಶಾರುಖ್ ಖಾನ್, ಅದು ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಅವರಿಗೆ. ಹಾಗಿರುವಾಗ ಅವ್ರ ಪಾಪ ಕಷ್ಟಪಟ್ಟು ನಮಗೆ ಅಡ್ಜಸ್ಟ್ ಮಾಡ್ತಾರೆ. ನಾನು ಅದರಲ್ಲಿ ದೂಷಣವರನ್ನು ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅವರು ಅಸಹಾಯಕರು, ಬಟ್ ಅವ್ರಿಗೆ ಪ್ರೀತಿ ಇರುತ್ತೆ, ಆದ್ರೂ ನಮ್ಗೊಂದು ಶೋ ಕೊಡ್ತಾರೆ. ಅದಕ್ಕೆ ನಾವು ಇದು ಮಾಡ್ಬೇಕಾಗ್ತದೆ, ನಾವು ಅದನ್ನು ಯೋಚನೆ ಮಾಡ್ಬೇಕಾಗ್ತದೆ. ಯಾಕಂದ್ರೆ ನಾವು ಈಗ ನಾನೀಗ ತುಳು ಸಿನಿಮಾ ಮಾಡಿದ್ರೆ ಇನ್ನು ಯಾವಾಗ ಸಿನಿಮಾ ಮಾಡ್ತೇನೆ ನನಗೆ ಗೊತ್ತಿಲ್ಲ. ಇನ್ನು ನಂದು ಏನಿದ್ರು ಕೂಡ ಇನ್ನು ಸದ್ಯಕ್ಕೆ ತುಳು ಸಿನಿಮಾ ನಾನು ಮಾಡ್ಲಿಕ್ಕೆ ಹೋಗುದಿಲ್ಲ. ಯಾಕಂದ್ರೆ ಈ ಹೋರಾಟ ಇದೆಲ್ಲ ಆಗಿ ಸ್ವಲ್ಪ ಸುಸ್ತಾಗಿರ್ತದೆ, ಸ್ವಲ್ಪ ಸುಧಾರಿಸ್ಕೊಳ್ಬೇಕಾಗ್ತದೆ. ಅವ್ರು ಹೇಳಿದಂಗೆ ಟೈಮಿಂಗ್ಸ್ 100% ಅವರು ಕೊಡ್ಲಿಕ್ಕೆ ಸಿದ್ಧರಿರ್ತಾರೆ. ಬಟ್ ಹಲವು ಸಿನಿಮಾಗಳು ಒಂದೇ ಸಮಯಕ್ಕೆ ರಿಲೀಸ್ ಆಗ್ಬೇಕಾದ್ರೆ ಒಂದು ಟೈಮಿಂಗ್ಸ್ ಅಂತ ಫಿಕ್ಸ್ ಮಾಡ್ಬಿಡ್ತಾರೆ. ಆ ಟೈಮಿಂಗ್ಸ್ ಎಷ್ಟು ನಮಗೆ ಪೂರಕವಾಗಿರುತ್ತೆ. ಈಗ ಇವ್ರು ಹೇಳಿದಾಗೆ ಆಗ ಇದ್ರ ಹಿಂದೆ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಈ 10 ಗಂಟೆ ಬೆಳಗ್ಗೆಗೆ ಕೊಟ್ಟಾಗ ಯಾರಷ್ಟು ಬೇಗ ಎದ್ಬಿಟ್ಟು ಸಿನಿಮಾ ನೋಡ್ಲಿಕ್ಕೆ ಬರ್ತಾರೆ, ಅಥವಾ ಅಷ್ಟು ಆಪ್ತರಿದ್ದಾಗ ಬರಬಹುದು, ಅಥವಾ ಅಂತ ಸ್ಟಾರ್ಗಳ ಸಿನಿಮಾ ಇದ್ದಾಗ ಅಯ್ಯೋ ಇನ್ ಫಿಲ್ ಆಗ್ಬಿಟ್ರೆ ಟೈಮಿಂಗ್ ಸಿಗಲ್ಲ ಅಂತ ಬರಬಹುದೇ ಹೊರತು ಒಬ್ಬ ವರ್ಷಕ್ಕೊಂದು ಪ್ರಯತ್ನ ಮಾಡೋರು ಅಥವಾ ಮಧ್ಯ ಮಧ್ಯದಲ್ಲಿ ಪ್ರಯತ್ನ ಮಾಡೋರಿಗೆ ಒಂದು ಏನು ಸರಿಯಾದ ಸಮಯ ಕೊಡದೇ ಇದ್ದಾಗ ಸಿನಿಮಾ ಕಲ್ಲು ಒಂದು ಕಡೆ ಪೆಟ್ಟು ಬೀಳುವ ಸಾಧ್ಯತೆ ಇದೆ. ಸರ್, ಇನ್ನೊಂದು ತುಳುನಲ್ಲಿ ಸಿನಿಮಾ ಮಾಡಿದ್ರೆ ಎಲ್ರು ನೋಡ್ತಾರಪ್ಪ, ಅದು ತುಳುನಾಡಿನಲ್ಲಿ ಸಿಕ್ಕಾಪಟ್ಟೆ ಸಪೋರ್ಟ್ ಇದೆ. ತುಂಬಾ ಜನರು ಇಲ್ಲಿನವರು ಇವಾಗ ಹೊರಡ್ತಾ ಇದ್ದಾರೆ ತುಳು ಸಿನಿಮಾ ಮಾಡಬೇಕು ಅಂತ ಹೇಳ್ಕೊಂಡು. ಒಂದಷ್ಟು ಹೊಸಬ್ರು ಪ್ರೊಡ್ಯೂಸರ್ ನನ್ನ ನಂಬಿಸಿ ತುಳುನಾಡಲ್ಲಿ ಸಿನಿಮಾ ಮಾಡ್ಬಿಡೋಣ ಸರ್, ಲಿಮಿಟೆಡ್ ಪಾಪ್ಯುಲೇಷನ್ ಇದೆ, ಹೆಂಗಾದ್ರೂ ಓಡುತ್ತೆ ಅನ್ನುವ ಒಂದು ಥಾಟ್ ಇದೆ ಜನರಿಗೆ. ಸಿನ್ಸ್ ನೀವು ಅದೇ ರಂಗದಲ್ಲಿ ನಿಮ್ಮ ವೃತ್ತಿ ಶುರುವಾಗಿದೆ, ಅದೇ ರಂಗದಲ್ಲಿ ಇವತ್ತೊಂದು ನಿಮ್ಮ ಸಿನಿಮಾ 25ನೇ ದಿನ ಓಡ್ತಾ ಇದೆ ಅಂತ ಹೇಳಿದ್ರೆ ಅದೇ ರಂಗದಲ್ಲಿ ನೀವು ಆ ಪ್ರದೇಶದಲ್ಲಿ ಇದ್ದೀರಾ. ಸೊ ನೀವೇನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ನೋಡಿ, ಈಗಲೇ ರಿಲೀಸಿಗೆ ರೆಡಿ ಆದಂತ 8 ರಿಂದ 10 ಸಿನಿಮಾ ರೆಡಿ ಇದೆ ರಿಲೀಸಿಗೆ. ಇನ್ನೊಂದು 10 ಸಿನಿಮಾ ತಯಾರಾಗ್ತಾ ಇದೆ. ಇನ್ನೊಂದು 5-6 ಸಿನಿಮಾ ಅರ್ಧದಲ್ಲಿ ನಿಂತದ್ದಿದೆ. ಹಾಗೆ ಲೆಕ್ಕ ಹಾಕಿರೋ ಒಂದು 25 ಸಿನಿಮಾಗಳು ಈಗ ಇದೆ. ನಿಮ್ಗೆ ಥಿಯೇಟ್ರು ಇರುವುದು ಸೆಂಟ್ರ್ಗಳು ಮಂಗಳೂರು, ಸುರತ್ಕಲ್, ಪಡುಬಿದ್ರಿ, ಆಮೇಲೆ ಉಡುಪಿ, ಕಾರ್ಕಳ, ಬೆಳ್ತಂಗಡಿ, ಪುತ್ತೂರು. ಇಷ್ಟೇ ಸೆಂಟ್ರು ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆಯಲ್ಲಿ. ಅದು ಕೂಡ ಸಿಂಗಲ್ ಥಿಯೇಟರ್ಗಳಲ್ಲಿ ಕೆಲವು ಕಡೆ ಥಿಯೇಟರ್ಗಳಾದ ಪ್ರಾಬ್ಲಮ್ ಇದೆ. ಅಂದ್ರೆ ಅವ್ರದ್ದು ಪ್ರೊಜೆಕ್ಟರ್ ಪ್ರಾಬ್ಲಮ್ ಇಂದಾಗಿ ಕ್ಲಾರಿಟಿ ಇಲ್ಲ. ಆಮೇಲೆ ಮತ್ತೆ ಇರುವಂತ ಸಿಂಗಲ್ ಥಿಯೇಟರ್ಗಳು ಸ್ವಲ್ಪ ಸುಸಜ್ಜಿತವಾಗಿರುವಂತಂದ್ರೆ ಉಡುಪಿದ್ದು ಕಲ್ಪನಾ ಮತ್ತೆ ಮಂಗಳೂರಿದ್ದು ರೂಪವಾಣಿ, ಓಕೆ. ಮತ್ತೆ ಮಂಗಳೂರಲ್ಲಿ ಬೇರೆ ಥಿಯೇಟರ್ಗಳು ಕೊಡೋದಿಲ್ಲ. ಹಾಗಿರುವಾಗ ಎಲ್ಲಾ ಸಿನಿಮಾ ಬಂದ್ರೆ ಇಲ್ಲಿ ಕನ್ನಡದಲ್ಲಿ ನಾವು ನೋಡ್ತೀವಿ ಒಂದೇ ದಿನಕ್ಕೆ 5-6 ಸಿನಿಮಾಗಳು ರಿಲೀಸ್ ಆದ್ರೆ, ಆದ್ರೆ ತಡ್ಕೊಳ್ಳುವ ಶಕ್ತಿ ಏನಿದೆ ಅಂದ್ರೆ ಅಷ್ಟು ವಿಸ್ತಾರವಾದ ಪ್ರದೇಶ ಇದೆ. ತುಳುವಿನಲ್ಲಿ ಎಲ್ಲವೂ ಒಮ್ಮೆ ಬಂದ್ರೆ ಇಲ್ಲಿ ಜನ ಯಾವ್ದನ್ನು ನೋಡ್ತಾರೆ. ಈಗ ಒಂದೇ ತಿಂಗಳಲ್ಲಿ 4-5 ಸಿನಿಮಾಗಳು ಬಂದ್ರೆ ಜನ ಒಂದನ್ನು ಆಯ್ಕೆ ಮಾಡಿ ಒಂದು ಸಿನಿಮಾ ನೋಡ್ತಾರೆ, 3 ಸಿನಿಮಾ ಆಟೋಮೆಟಿಕ್ ಆಗಿ ಇದಾಗ್ತದೆ. ಮತ್ತು ತುಳು ಭಾಷೆಯಲ್ಲಿ ಮಾಡಿದ ತಕ್ಷಣ ಜನ ಎಲ್ಲವನ್ನೂ ನೋಡ್ತಾರೆ ಹೇಳುವಂಥದ್ದು ಕೂಡ ಸುಳ್ಳು. ಅವರು ಅದರಲ್ಲಿ ಆರ್ಟಿಸ್ಟ್ಗಳನ್ನು ನೋಡ್ತಾರೆ, ಟಾಕ್ ಹೆಂಗ್ ಬರ್ತದೆ ಅಂತ ನೋಡ್ತಾರೆ. ಕೆಲವರು ಕಾಯ್ತಾರೆ 3 ವಾರ ತನಕ, ಎಲ್ಲರೂ ಚೆನ್ನಾಗಿದೆ ಅಂತ. ಆ 3 ವಾರ ತನಕ ಕಾಯುವಾಗ ಇವನದು ಶೇರ್ 30ಕ್ಕೆ ಇಳಿದಿರ್ತದೆ ಪ್ರೊಡ್ಯೂಸರ್. ಇದು ಅಂದ್ರೆ ಕಾದು ನೋಡುವಂಥದ್ದು. ಎಷ್ಟೋ ಸಿನಿಮಾಗಳು, ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಅವರಿಗೆ ಅವರದ್ದೇ ಜಾತಿಯ ಬೆಂಬಲಗಳು ಇದ್ದಂತ ಸಿನಿಮಾಗಳು ಕೂಡ ಸೋತಿದೆ. ಆದ್ರಿಂದ ಅದು ಯಾವ ಸಿನಿಮಾ ಗೆಲ್ಲುತ್ತೆ, ಯಾವ ಸಿನಿಮಾ ಸೋಲುತ್ತೆ, ಎಲ್ಲಾ ತುಳು ಸಿನಿಮಾಗಳು ಗೆಲ್ತದೆ ಹೇಳುವಂಥದ್ದು ಸುಳ್ಳು. ಮತ್ತು ಎಲ್ಲಾ ತುಳು ಸಿನಿಮಾಗಳಿಗೆ ಸಬ್ಸಿಡಿ ಸಿಗ್ತದೆ ಹೇಳುವಂಥದ್ದು ಸುಳ್ಳು. ಯಾಕಂದ್ರೆ ನಾನು ನೋಡಿದ್ದೇನೆ, ಎಷ್ಟೋ ಸಿನಿಮಾಗಳಿಗೆ ಸಬ್ಸಿಡಿನೇ ಕೊಡುದಿಲ್ಲ. ಬಹಳ ಪ್ರಾಬ್ಲಮ್ ಇದೆ, ಎಲ್ಲರೂ ಎಣಿಸ್ಬೋದು. ಅಂದ್ರೆ ಕೆಲವರು ಸಿನಿಮಾ ಮಾಡ್ಲಿಕ್ಕೆ ಹೋದಾಗ ನಿಮ್ಗೆ 10 ಲಕ್ಷ ಗ್ಯಾರಂಟಿ ಸಬ್ಸಿಡಿ ಬರ್ತದೆ ಅಂತ, ಅಂದ್ರೆ ಜನರನ್ನು ದಾರಿ ತಪ್ಪಿಸೋರು ಕೂಡ ಇದ್ದಾರೆ. ನಾನು ಇದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ನಿಮ್ಮ ಸಿನಿಮಾಕ್ಕೆ ಸಬ್ಸಿಡಿ ಸಿಗುತ್ತೆ ಅಂತ ಹೇಳುವಂತ ಒಂದು ನಿಮ್ಮದು ತಲೆಯಲ್ಲಿದ್ರೆ ಬಿಟ್ಬಿಡಿ ಅದನ್ನು. ಸಿಕ್ಕಿದ್ರೆ ನಿಮ್ಮ ಟೈಮ್, ಯಾಕಂದ್ರೆ ಒಳ್ಳೆ ಸಿನಿಮಾ ಮಾಡಿ ಕ್ಲಿಕ್ ಆಗಿ ನಿಮ್ಗೆ ಸಿಗುತ್ತೆ. ಮತ್ತೆ ಎಲ್ಲಾ ತುಳು ಸಿನಿಮಾಗಳಿಗೂ ಸಬ್ಸಿಡಿ ಸಿಗುತ್ತೆ ಅಂತ ಏನಿಲ್ಲ. ಏನು ವರ್ಷದಲ್ಲಿ 15-20 ತುಳು ಸಿನಿಮಾ ಆದಾಗ ಒಂದಕ್ಕೂ ಸಬ್ಸಿಡಿ ಸಿಗದ ವರ್ಷಗಳಿದೆ, ಅಥವಾ 2-3ಕ್ಕೆ ಸಬ್ಸಿಡಿ ಸಿಗದ ವರ್ಷಗಳು ಇದೆ. 15ರಲ್ಲಿ 15ಕ್ಕೂ ಸಬ್ಸಿಡಿ ಸಿಕ್ಕಿದೆ ಯಾವ ವರ್ಷನೂ ಕೂಡ ಇಲ್ಲ. ಇದು ಏನು ಮಾಡ್ಬೇಕಂದ್ರೆ ಅಲ್ಲಿಯ ರಾಜಕಾರಣಿಗಳು ತುಳು ಸಿನಿಮಾಕ್ಕೆ ಸಬ್ಸಿಡಿ ಸಪರೇಟ್ ಆಗಿ ಮಾಡಬೇಕು ಹೇಳುವಂಥದ್ದು. ನಾನು ಹಿಂದಿನಿಂದ ಹೋರಾಟ ಮಾಡ್ತಾ ಇದ್ದೆ ಮೇಡಮ್. ನಾನು ದೇವೇರು ಮಾಡಿದಾಗ ಒಂದು ಹೋರಾಟ ಮಾಡಿದ್ದೆ, ಅಂದ್ರೆ 2010ನೇ ಇಸ್ವಿಯಲ್ಲಿ, ಅಂದ್ರೆ 15 ವರ್ಷ ಆಯ್ತು. ಅಲ್ಲಿಂದಲೂ ಆ ನಿರಂತರ ಹೋರಾಟ. ನಾನೊಂದು ಏನು ಸಜೆಷನ್ ಕೊಟ್ಟಿದ್ದೆ, ಸರ್ಕಾರಕ್ಕೆ ಕೊಟ್ಟೆ, ಚೇಂಬರಿಗೆ ಕೊಟ್ಟೆ. ತುಳು, ಕೊಡವ, ಕೊಂಕಣಿ, ಲಂಬಾಣಿ, ಬ್ಯಾರಿ, ಈ 5 ಕರ್ನಾಟಕದ ಪ್ರಾದೇಶಿಕ ಭಾಷೆಗಳಿಗೆ ಒಂದು ಇದು ಮಾಡಿಕೊಂಡು ಅವುಗಳಿಗೆ ಒಂದು ಸಪರೇಟ್ ಆಗಿ ಇದು ಮಾಡಿ, ಅದರಲ್ಲಿ ಬೆಸ್ಟ್ ಆಕ್ಟರ್,
ಅತ್ಯುತ್ತಮ ನಟಿ, ಆಮೇಲೆ ಒಳ್ಳೆಯ ಕತೆ, ಸಂಭಾಷಣೆ, ಹಾಡು, ಸಂಗೀತ, ಹೀಗೆ ಕನ್ನಡದಲ್ಲಿ ಹೇಗೆ ಒಂದು ಕ್ಯಾಟಗರಿ ವೈಸ್ ಕೊಡ್ತಾರಲ್ಲ ಅದಕ್ಕೂ ಕೊಡಿ. ಆವಾಗ ಏನಾಗುತ್ತೆ ಅಂದ್ರೆ ಆ ಭಾಷೆಗಳು ಬೆಳಿಲಿಕ್ಕೆ ಸಹಾಯ ಆಗ್ತದೆ ಅಂತ ಹೇಳಿದೆ. ಈಗ ಏನ್ ಕೊಡ್ತಾ ಇರೋದು ಗೊತ್ತಾ, ಅತ್ಯುತ್ತಮ ಪ್ರಾದೇಶಿಕ ಭಾಷಾ ಚಿತ್ರ ಅಂತ ಒಂದು ಅವಾರ್ಡ್ ಕೊಡ್ತಾರೆ ಪ್ರೊಡ್ಯೂಸರಿಗೆ ಮಾತ್ರ. ಅದರಿಂದ ಯಾರು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ? ಕಲಾವಿದರು ಅಲ್ಲಿ ಬೆಳಕು ಕಾಣ್ಲಿಕ್ಕೆ ಸಾಧ್ಯ ಉಂಟಾ? ಅಥವಾ ಅಲ್ಲಿ ಒಬ್ಬ ಒಳ್ಳೆ ಸಂಗೀತಗಾರನದ್ದು ಎಲ್ರಿಗೂ ಪರಿಚಯ ಆಗಲಿಕ್ಕೆ ಸಾಧ್ಯತೆ ಉಂಟಾ? ಇಲ್ಲ. ಅವರಿಗೆ ಸಪರೇಟ್ ಆಗಿ ಕೊಟ್ಟಿದ್ರೆ ಅವರು ಬೆಳಿಲಿಕ್ಕೆ ಸಾಧ್ಯತೆ ಇದೆ ಹೇಳುವಂಥದ್ದು ಮಾಡಿದ್ರು. ಆಗ ಪ್ರಾರಂಭದಲ್ಲಿ ಏನ್ ಹೇಳಿದ್ರೆ, ಇಲ್ಲ ನಿಮ್ ತುಳುವಿನಲ್ಲೆಲ್ಲ ಸಿನಿಮಾಗಳು ಬರುವುದಿಲ್ಲ ಅಂತ ಹೇಳಿ ಸರ್ಕಾರದವರು ತಿಪ್ಪೆ ಸರಿದ್ರು. ಯಾಕಂದ್ರೆ ನಾನೊಬ್ಬ ಪತ್ರಕರ್ತನಾಗಿದ್ದರಿಂದ ನನಗೆ ಸರ್ಕಾರದ ಮಟ್ಟದಲ್ಲಿ ಸ್ವಲ್ಪ ಒಡನಾಟ ಇದ್ದಿದ್ರಿಂದ ಎಲ್ಲ ಗೊತ್ತು. ಈಗಿರುವಂತ MLA ಗಳು, ಮಿನಿಸ್ಟರ್ಗಳು, ಹಿಂದೆ ಇದ್ದವರದೆಲ್ಲ ನನಗೆ ಒಬ್ಬ ಪತ್ರಕರ್ತನಾಗಿ ನಾನು ಅವರನ್ನು ಕಂಡದ್ರಿಂದ ನನಗೆ ಗೊತ್ತು. ನಾನು ಹೇಳಿದಾಗ ಇಲ್ಲ ಸಿನಿಮಾ ಬರುವುದಿಲ್ಲ ಅಂತ. ಈಗ ತುಳುವಿನಲ್ಲಿ 25-30 ಸಿನಿಮಾ ಬರ್ತದೆ, ಈಗ ಅದು ಕೊಡ್ಬೋದಲ್ಲ? ಈಗಲೂ ಕೊಡೋದಿಲ್ಲ ಮೇಡಮ್. ಇದು ಒಂದು ಪ್ರಾದೇಶಿಕ ಭಾಷೆಗಳ ದುರಂತ ಅಂತ ನಾನು ಹೇಳ್ಬೋದು. ಸಬ್ಸಿಡಿ ವಿಚಾರಕ್ಕೆ ಬಂದಾಗ ಅದು ಭಾಷೆ ಯಾವುದೇ ಇರ್ಲಿ, ಏನ್ ಮಾನದಂಡ ಅನ್ನೋದು ಇದುವರೆಗೂ ಅರ್ಥ ಆಗ್ಲಿಲ್ಲ. ಅಯ್ಯೋ, ಮಾನದಂಡ ಯಾರಿಗೂ ಅರ್ಥನೇ ಆಗ್ಲಿಲ್ಲ ಮೇಡಮ್, ಯಾರಿಗೂ ಅರ್ಥ ಆಗ್ಲಿಲ್ಲ. ಮಾನದಂಡ ಯಾವ ಮಾನ ಯಾವ ದಂಡ ಅಂತ ಗೊತ್ತಿಲ್ಲ ನನಗೆ, ನಿಜವಾಗಿ ಹೇಳ್ತೀನಿ. ಈ ಸಬ್ಸಿಡಿಯಲ್ಲಿ ನಡೆಯುವಂಥದ್ದು ಹೇಳಿದ್ರೆ ನಿಮ್ಗೊಂದು 4 ಎಪಿಸೋಡ್ ಆಗ್ತದೆ, ಅದು ಅಷ್ಟು ಅಲ್ಲಿದೆ. ಅದು ಹೇಳಿ ಹೋದ್ರೆ ಪ್ರಯೋಜನ. ಯಾಕಂದ್ರೆ ಒಂದು ಗಾದೆ ಇದೆಯಲ್ಲ, ಮೇಲೆ ಉಗುಳಿದ್ರೆ ಮುಖಕ್ಕೆ ಬೀಳುದಂತ. ನಾವು ಸಿನಿಮಾ ರಂಗದಲ್ಲಿ ಇದ್ದು ಸಿನಿಮಾ ರಂಗದ ಬಗ್ಗೆನೇ ನಾವು ಹೇಳಿದ್ರೆ ಇನ್ನೇನ್ ಪ್ರಯೋಜನ ಏನಿದೆ? ಸಬ್ಸಿಡಿಯ ಬಗ್ಗೆ ಇರ್ಬೋದು, ಪೈರಸಿಯ ಬಗ್ಗೆ ಇರ್ಬೋದು, ಎಷ್ಟೆಷ್ಟು ಯಾರು ಇದಕ್ಕೆ ಯಾರು ಬೆಕ್ಕಿಗೆ ಗಂಟೆ ಕಟ್ಟೋದು ಯಾರಂತ? ನಿಜವಾಗಿದ್ರೆ ಸಿನಿಮಾವನ್ನು ರಕ್ಷಣೆ ಮಾಡ್ಬೇಕಾದ್ರು ನಿರ್ಮಾಪಕರನ್ನು ರಕ್ಷಣೆ ಮಾಡಬೇಕಾದ್ರು ಸಿನಿಮಾ ಇವರು ಯಾರು, ಚೇಂಬರ್ನವರು, ನಿರ್ಮಾಪಕರ ಸಂಘದವರು ಅಲ್ವಾ, ಟೆಕ್ನಿಕ್. ತಪ್ಪಿದ್ರೆ ಸರ್ಕಾರಕ್ಕೆ ರೆಪ್ರೆಸೆಂಟೇಟಿವ್ ಕೊಡ್ಬೇಕಾದ್ರು ಇವರು, ಈ ಚೇಂಬರ್ಗಳು ನೋಡಿ, ಒಂದೇ ಚೇಂಬರ್ ಇದ್ದದ್ದು ಈಗ ತುಂಬಾ ಚೇಂಬರ್ಗಳೆಲ್ಲ ಆಗ್ತಾ ಇದೆ. ಕಾರಣ ಅದಕ್ಕೆ ಅವರೇ ಅರ್ಥ ಮಾಡ್ಕೊಳ್ಬೇಕು, ಯಾವುದು ಕಾರಣಕ್ಕೋಸ್ಕರ ಚೇಂಬರ್ಗಳು ಜಾಸ್ತಿ ಆಗ್ತಾ ಇದೆ, ಮತ್ತೆ ಅದನ್ನು ಯಾರು ತಡಿಲಿಕ್ಕೆ ಆಗುದಿಲ್ಲ. ಆಮೇಲೆ ನೋಡಿ, ಇದು ರಿಮೇಕಿನ ಬಗ್ಗೆನೂ ಬಂತು, ಅಥವಾ ಬೇರೆ ಭಾಷೆಯ ಡಬ್ಬಿಂಗ್ ಬಗ್ಗೆ ಬಂತು. ಸುಪ್ರೀಂ ಕೋರ್ಟ್ ಆರ್ಡರ್ಗಳಿದೆ, ಯಾರು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಆ ಡಬ್ಬಿಂಗ್ ಸಿನಿಮಾಗಳನ್ನು ಬಿಡಬಾರ್ದು ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ಗಿಂತ ದೊಡ್ಡವರು ಯಾರು ಅಲ್ಲ. ಇದೆಲ್ಲ ಎಷ್ಟು ಸಮಸ್ಯೆ ಇದೆ ನೋಡಿ. ಇಲ್ಲಿ ಕನ್ನಡ ಭಾಷೆ ಸಿನಿಮಾದವರು ಹೇಳ್ತಾರೆ, ನಮಗೆ ತಮಿಳು, ತೆಲುಗು, ಮಲಯಾಳಿ, ಹಿಂದಿ ಎಲ್ಲಾ ಭಾಷೆಗಳ ಸಿನಿಮಾಗಳು ಬಂದು ನಮಗೆ ಅವರ ಜೊತೆ ಕಾಂಪಿಟೇಷನ್ ಮಾಡಬೇಕು ಅಂತ. ಅಂದ್ರೆ ಇಷ್ಟು ವಿಸ್ತಾರವಾದಂತ ಅಖಂಡ ಕರ್ನಾಟಕ ಇದ್ದು ತುಳುವಿನವರು ಇದರ ಜೊತೆಯಲ್ಲಿ ಇಷ್ಟು ಜನರ ಜೊತೆ ಇಷ್ಟು ಪುಟ್ಟ ಪ್ರದೇಶದಲ್ಲಿ ಕೂಡ ಹೋರಾಟ ಮಾಡ್ಬೇಕಲ್ಲ ಮೇಡಮ್. ಅದಕ್ಕೆ ಒಂದು ಈ ಚಿತ್ರ ಉದ್ಯಮಕ್ಕೆ ಅಂತ ಅವನ್ನ ರೆಪ್ರೆಸೆಂಟ್ ಮಾಡುವ ಏನು ಚೇಂಬರ್ಗಳಿರ್ಬೋದು, ಅವರು ಒಂದು ಸರಿಯಾದ ಮಾಹಿತಿಯನ್ನ ಏನ್ ಸಮಸ್ಯೆ ಆಗ್ತಿದೆ, ಎಲ್ಲಿ ಸಮಸ್ಯೆ ಆಗ್ತಿದೆ, ಆ ಸಮಸ್ಯೆಗಳ ಹಿಂದಿನ ಕಾರಣಗಳೇನು, ಅದು ಹೆಂಗ್ ಉಟ್ಕೊಳ್ತಾ ಇದೆ ಅಂತ ಒಂದು ಕೂಲಂಕುಷವಾಗಿ ಒಂದು ಏನು ಮಾಹಿತಿಯನ್ನ ಪಡ್ಕೊಂಡು ತಿಳಿದವ್ರ ಜೊತೆ ಚರ್ಚೆ ಮಾಡ್ಕೊಂಡು ಅದನ್ನ ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬಹುದು ಅಂತ ಒಂದು ಸರ್ಕಾರಕ್ಕೆ ಪ್ರತಿ ಸತಿ ತಿಂಗಳಿಗೊಂದ್ಸತಿ ಗಂಟೆ ಬಾರಿಸಿದ್ರೆ 365 ದಿನದಲ್ಲೂ ಅಟ್ಲೀಸ್ಟ್ ತಿಂಗಳಿಗೆ ಒಮ್ಮೆ ಗಂಟೆ ಬಾರಿಸಿದ್ರೆ 12 ತಿಂಗಳಲ್ಲಿ ಒಂದು ಸತಿ ಆದ್ರೂ ನಿಮ್ಮ ಗಂಟೆಗೆ ಏನು ಶಬ್ದ ಆಗ್ತಾ ಇದೆ ಅಂತ ಓಪನ್ ಮಾಡಿ ನೋಡಬಹುದು. ಆವಾಗ ಅಲ್ಲಿಂದ ಮತ್ತೆ ಮುಂದಕ್ಕೆ ಹೋಗ್ಬೋದು. ಆದ್ರೆ ಇಲ್ಲಿ ಚೇಂಬರ್ಗಳು ಯಾವ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ತಿದ್ದಾರೆ ಅಂತ ಗೊತ್ತಿಲ್ಲ. ಈಗ ನಾವು ಸಬ್ಸಿಡಿ ವಿಚಾರ ಹೇಳ್ದಂಗೆ ಸಬ್ಸಿಡಿ ವಿಷಯ ಬಹುಶಃ ಮುಂದಿನ ದಿನಗಳಲ್ಲಿ ಮಾತಾಡ್ಬೇಕಾಗುತ್ತೆ. ಕಾರಣ ಅಲ್ಲಿ ಸಿನಿಮಾ ನೋಡೋರು ಯಾರು, ಅಲ್ಲಿ ಅವ್ರು ಯಾವ ಪಾಯಿಂಟ್ ಆಫ್ ವ್ಯೂ ಇಟ್ಕೊಂಡು ಸಿನಿಮಾ ನೋಡ್ತಾ ಇರ್ತಾರೆ, ಯಾವ ಸಿನಿಮಾಕ್ಕೆ ಸಬ್ಸಿಡಿ ಕೊಡ್ತಾರೆ, ಆ ಸಿನಿಮಾಕ್ಕೆ ಸಬ್ಸಿಡಿ ಕೊಡುವ ಉದ್ದೇಶ ಏನು. ಬಿಕಾಸ್ ಮುಂದೆ ಸರ್ ಎಷ್ಟೋ ಜನರು ಇವತ್ತು ಕನ್ನಡ ಚಿತ್ರರಂಗಕ್ಕೆ ಇರ್ಬೋದು, ತುಳು ಚಿತ್ರರಂಗಕ್ಕೆ ಇರ್ಬೋದು, ಯಾವುದೇ ಕರ್ನಾಟಕ ರಾಜ್ಯದ ಇತರ ಭಾಷೆಗಳಿಗೆ ಸಿನಿಮಾ ಮಾಡ್ಲಿಕ್ಕೆ ಬರೋರ ಕೆಲವರ ಉದ್ದೇಶ ಬರೀ ಸಬ್ಸಿಡಿ ತಗೊಳ್ಳೋದು ಸರ್. ಅಂದ್ರೆ ಪ್ರೊಡ್ಯೂಸರ್ ಅನ್ನ ಹಿಡ್ಕೊಳ್ಳೋದು ಸಬ್ಸಿಡಿಗೋಸ್ಕರ. ಸಬ್ಸಿಡಿ ಬಂದ್ಬಿಡುತ್ತೆ ಸರ್, ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಸಬ್ಸಿಡಿ ಬಿಡುತ್ತೆ ಅಂತ ಹೇಳ್ಕೊಂಡು ಅದು ಯಾವ ಗ್ಯಾರಂಟಿಯಲ್ಲಿ ಹೇಳ್ತಾರೆ, ಅವ್ರಿಗೆ ಯಾರು ಆ ರೀತಿಯ ಒಂದು ಮಾಹಿತಿಯನ್ನು ಕೊಟ್ಟಿರ್ತಾರೆ, ಸಬ್ಸಿಡಿಯ ಮಾನ ಮತ್ತು ದಂಡಗಳು, ಮಾನದಂಡ ಏನು, ಒಳ್ಳೆ ಸಿನಿಮಾನ ಅಥವಾ ಅವಾರ್ಡ್ ಬಂದಿರೋ ಸಿನಿಮಾನ, ಹಿಟ್ ಆಗಿರೋ ಸಿನಿಮಾನ, ಇನ್ಫ್ಲೂಯೆನ್ಸ್, ಹಣನ, ಅಂಡರ್ ಟೇಬಲ್, ಆಫ್ ದ ಟೇಬಲ್, ಬಿಫೋರ್ ದ ಟೇಬಲ್, ಆಫ್ ರೆಕಾರ್ಡ್, ಆನ್ ರೆಕಾರ್ಡ್, ಡೋಂಟ್ ನೋ ವಾಟ್. ಬಹುಶಃ ಮುಂದೆ ನೀವು ಕೂತ್ಕೊಂಡಲ್ಲ ಅದೊಂದು ಆ ಒಂದು ಟಾಪಿಕ್ ಬಗ್ಗೆ ಇನ್ನಷ್ಟು ತಿಳಿದವ್ರ ಜೊತೆ ವಿಸ್ತಾರವಾಗಿ ಮಾತಾಡ್ಬೇಕಾಗತ್ತೆ. ಆಮೇಲೆ ಮತ್ತೊಂದು ಮೇಡಮ್, ಈ ತುಳು ಸಿನಿಮಾಗಳನ್ನ ನೀವು ನೋಡುವಾಗ ಆಕ್ಚುಲಿ ನೋಡಿ, ಆ ಭಾಷೆ ಗೊತ್ತಿರುವವನಿಗೆ ಆ ಭಾಷೆಯ ಸೊಗಡು ಕರೆಕ್ಟ್ ಆಗಿ ಗೊತ್ತಿರ್ತದೆ, ಆ ಒಂದು ಟೋನ್ ಗೊತ್ತಾಗ್ತದೆ. ನಾವು ಕನ್ನಡದಲ್ಲಿ ಸ್ಕ್ರಿಪ್ಟ್ ಅನ್ನು ನೋಡ್ಕೊಂಡು ಮಾಡುವವನಿಗೆ ಆ ಟೋನ್ ಸಿಗುವುದಿಲ್ಲ. ಯಾವುದೇ ಭಾಷೆ ಇರ್ಬೋದು. ಈಗ ಉದಾಹರಣೆಗೆ ನನಗೆ ತಮಿಳಲ್ಲಿ ನನ್ನನ್ನು ಜಡ್ಜ್ ಮಾಡಿದ್ರೆ ನನಗೆ ಆ ತಮಿಳಿನ ಟೋನ್ ನನಗೆ ಸಾಧ್ಯನೇ ಇಲ್ಲ.
ನಾನು ತುಳು ಕನ್ನಡದ ಟೋನ್ ಹೇಳ್ಬೋದು, ತಮಿಳು ಹೇಳಕ್ಕಾಗಲ್ಲ. ಉದಾಹರಣೆಗೆ ಮಲಯಾಳಂ ಅಲ್ಲಿ ಇನ್ನೊಂದು ಮುಲಾಯಂ ಅಂತ ಒಂದು ಭಾಷೆ ಇದೆ ಅಂತೆ, ಮಲಯಾಳಂ ಅದಕ್ಕೂ ಈ ಮಲಯಾಳಂಗೂ ತುಂಬಾ ಡಿಫರೆನ್ಸ್ ಇದೆ ಅಂತೆ. ಈ ಭಾಷೆ ಗೊತ್ತಿದ್ದವ್ರು ಅದನ್ನು ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ಯಾವುದೇ ಒಂದು ಅವಾರ್ಡ್ ಕಮಿಟಿ ಏನಾದಿರುವಾಗ ಆ ಭಾಷೆಯಲ್ಲಿ ಪರ್ಫೆಕ್ಟ್ ಆಗಿ ಗೊತ್ತಿರುವಂತ ವ್ಯಕ್ತಿಗಳಲ್ಲಿ ಇರ್ಬೇಕು ಮೇಡಮ್. ಇದು ನಾನು ಹಿಂದಿನಿಂದಲೂ ಹೇಳ್ಕೊಂಡು ಬರ್ತಾ ಇದೆ. ಯಾಕಂದ್ರೆ ಭಾಷೆಗೆ ಒಂದು ಟೋನ್ ಇದೆ, ಆ ಟೋನ್ ಅನ್ನು ಇವ್ರು ಯಾರು ಕನ್ಸಿಡರ್ ಮಾಡಲ್ಲ ಮೇಡಮ್. ಅದೇ ಆ ಸ್ಲ್ಯಾಂಗ್, ಈಗ ತುಳು ಭಾಷೆಯ ಒಂದು ಸ್ಲ್ಯಾಂಗ್ ಕೆಲವೊಂದು ಅದು ಅವರಿಗೆ ಅರ್ಥ ಆಗೋದು, ಆ ಮಜಾ ಬರೋದು. ಅಥವಾ ಮಂಗಳೂರು ಕನ್ನಡದ ಸಿನಿಮಾಗಳನ್ನು ಮಾಡಿದಾಗ ಅದರ ಮಜಾನೇ ಬೇರೆ. ಅಥವಾ ನಮ್ಮ ಈ ಕಡೆ ನಮ್ಮ ರೆಗ್ಯುಲರ್ ಕನ್ನಡ ಭಾಷೆಯನ್ನು ಮಾಡಿದಾಗ ಅದರ ಮಜಾನೇ ಬೇರೆ. ಅಂಡ್ ಸಿನಿಮಾವನ್ನ ಯಾವ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡ್ತಾರೆ, ಯಾರು ನೋಡ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನೋಡೋಣ, ಅದು ಮುಂದಿನ ದಿನಗಳಲ್ಲಿ ಮಾತಾಡೋಣ. ಸರ್, ಓವರ್ಸೀಸ್ ಅಲ್ಲಿ ರಿಲೀಸ್ ಮಾಡು, ಬಿಕಾಸ್ ದುಬೈಯಲ್ಲೆಲ್ಲ ತುಂಬಾ ತುಳು ಭಾಷೆಯನ್ನು ಇಷ್ಟಪಡೋರಿದ್ದಾರೆ. ಸೊ ಏನ್ ಪ್ಲಾನ್ ಇದೆ ಮೇಡಮ್? ನಮ್ದೇನಂದ್ರೆ ಈಗ ಇಲ್ಲಿದ ಬಗ್ಗೆ ಸೈಡ್ ಥಿಯೇಟರ್ಗಳಲ್ಲಿ ಮಾಡ್ತಾ ಇದ್ದೀವಿ. ಆಮೇಲೆ ಜುಲೈಯಲ್ಲಿ ಬೆಂಗಳೂರು, ಆಮೇಲೆ ಬಾಂಬೆ, ಹಾಗೆ ಜುಲೈ ಎಂಡಿಗೆ ಓವರ್ಸೀಸ್ಗೆ ಈ ಸಿನಿಮಾ ರಿಲೀಸ್ ಮಾಡಲ್ಲ ಪ್ಲಾನ್ಗಳು ನಡೀತಾ ಇದೆ. ಅದಕ್ಕೆಲ್ಲ ಅದ್ರ ವರ್ಕ್ ನಡೀತಾ ಇದೆ. ಯಾಕಂದ್ರೆ ಅದನ್ನು ಇದಕ್ಕೆ ಯಾವ್ದು ಅರೇಬಿಕ್ ಭಾಷೆಗೆ ಇದು ಮಾಡ್ಬೇಕು. ಹೌದೌದು, ಡಬ್ ಅಲ್ಲ, ಅದ್ರದ್ದು ಈಗ ಸಬ್ ಟೈಟಲ್ ಮಾಡಿಸ್ಬೇಕಲ್ಲ, ಅದೆಲ್ಲ ಕೆಲಸ ನಡೀತಾ ಇದೆ. ಅದು ಮಾಡಿ ಅದು ಇದಾಗ್ತದೆ. ಅಂದ್ರೆ ಇಟ್ಸ್ ಎ ಲಾಂಗ್ ಪ್ರೊಸೆಸ್ ಮೇಡಮ್. ಅಷ್ಟು ಬೇಗ ತುಳುವಿನಲ್ಲಿ ನಿಮ್ಗೆ ದುಡ್ಡು ಬರ್ತದೆ ಹಾಕಿದ್ದು ಒಂದೇ ತಿಂಗಳಲ್ಲಿ, ಅದೆಲ್ಲ ಸುಳ್ಳು. ನಾನೊಂದು 6 ತಿಂಗಳು ಇದ್ರ ಬಗ್ಗೆ ಹಿಂದೆ ಹೋದ್ರೆ ನಾನು ಹಾಕಿದ ದುಡ್ಡು ಬರ್ತದೆ. ತುಳು ಜನರು ಆಕ್ಚುಲಿ ಕಾಮಿಡಿ ಸಿನಿಮಾನೇ ತುಂಬಾ ಇಷ್ಟಪಡ್ತಾರೆ. ಹೌದು, ಯಾಕಂದ್ರೆ ತುಳು ಅವರು ಸ್ವಲ್ಪ ನೋಡಿ, ಎಲ್ಲಿ ಸಾಹಸ ಪ್ರವೃತ್ತಿ ಇರ್ತದಲ್ವಾ ಅಲ್ಲಿ ಹಾಸ್ಯ ಪ್ರವೃತ್ತಿ ಇರುತ್ತದೆ ಅಂತ ಹೇಳುವಂಥದ್ದು ಒಂದು ಶತಸಿದ್ಧ. ತುಳುವಿನವರು ಸಾಹಸಿಗಳು. ಯಾಕಂದ್ರೆ ಈ ಸಮುದ್ರದಲ್ಲಿ ನೋಡಿ, ಒಂದು ಮೊಗವೀರ ಅಂತ ಒಂದು ಜನಾಂಗ ಇದೆ. ಅವರು ಸಮುದ್ರದಲ್ಲಿ ಹೋಗಿ ರಾತ್ರಿ ಹಗಲು ನೋಡಿ ಅಲೆಗಳೊಟ್ಟು ಓಡಾಡಿ ಮೀನ್ ತರ್ತಾರೆ. ಅದೇ ರೀತಿಯಲ್ಲಿ ನೀವು ಈಡಿಗರು, ಅವ್ರು ನೋಡಿ ಎಲ್ಲ ಹತ್ತಿ ಇಳಿದು ಎಲ್ಲ ಇದು ಮಾಡ್ತಾರೆ. ಅದೇ ರೀತಿಯಲ್ಲಿ ಉಳಿದವರು ಇರ್ಬೋದು, ದೇವಸ್ಥಾನದಲ್ಲಿ ಬ್ರಾಹ್ಮಣ ಸಮಾಜದವರು ಇರ್ಬೋದು, ಅವ್ರು ನೋಡಿ ಬೆಳಿಗ್ಗೆ 4 ಗಂಟೆಗಿದ್ದು ಆ ಚಳಿಯಲ್ಲಿ ಸ್ನಾನ ಮಾಡಿದ್ದು. ಅಂದ್ರೆ ಪ್ರತಿಯೊಬ್ಬರು ಕೂಡ ಸ್ಟ್ರಗಲ್ ಮಾಡುವಂತ ಜೀವಿಗಳು ಅಲ್ಲಿ ತುಳುನಾಡಿನಲ್ಲಿ. ಅಲ್ಲಿ ಆ ಸ್ಟ್ರಗಲ್ ಮಾಡುವವರಿಗೆ ಅದು ಸಾಹಸ ಪ್ರವೃತ್ತಿ. ಅವರಿಗೆ ಯಾವಾಗ್ಲೂ ಹಾಸ್ಯ ಪ್ರವೃತ್ತಿನ ಇಷ್ಟಪಡ್ತಾರೆ. ಮತ್ತೆ ಯಾವಾಗ್ಲೂ ಸೆಂಟಿಮೆಂಟ್ ಅಂದ್ರೆ ಯಾವನೇ ನಮ್ಮ ಮನೆಯಲ್ಲಿ 10 ಸಾಕಾಗಿದ್ದೀನಿ, ಥಿಯೇಟರ್ಗೆ ಬಂದು ನಾವು ಯಾಕಪ್ಪ ಅಳಬೇಕು ಹೇಳುವಂತ ಭಾವನೆ ತುಳುನಾಡಿನಲ್ಲಿ ಇದೆ. ಅಂದ್ರೆ ಸಿಕ್ಕಾಪಟ್ಟೆ ಹಾರ್ಡ್ ವರ್ಕರ್ಸ್. ಆವಾಗ ಅವ್ರಿಗೆ ಒಂದು ರಿಲ್ಯಾಕ್ಸ್ ಆಗ್ಬೇಕು ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಬೇಕು. ಎಂಟರ್ಟೈನ್ಮೆಂಟ್ ಅಲ್ಲಿ ನೀವು ಅಲ್ಲಿ ಮತ್ತೆ ಕತ್ತಿ ಇದು ದೊಣ್ಣೆ ಹಿಡ್ಕೊಂಡು ಬಂದು ಹತ್ತು ಕಿತ್ತಾಡೋ ಬದಲು ಸ್ವಲ್ಪ ನಗಸ್ರಪ್ಪ ಅಂತ ತುಂಬಾ ಪ್ರೀತಿಯಿಂದ ಕೇಳ್ಕೊಳ್ತಾರೆ ತುಳು ಜನರು. ಸೊ ಹಾಗಾಗಿ ತುಳು ಸಿನಿಮಾಗಳಲ್ಲಿ ಹೆಚ್ಚಾಗಿ ಕಾಮಿಡಿಗಳು. ಮತ್ತೆ ನೋಡಿ, ಹಿಂದೆ ನೋಡಿ ನಾವೆಲ್ಲ ಆಕ್ಚುಲಿ ಕೆಲವರಿಗೆ ಅರ್ಥ ಆಗುದಿಲ್ಲ ನೋಡಿ, ಹಿಂದೆ ಎಲ್ಲ ಕೃಷಿಕರು ಎಲ್ಲ ಆವಾಗ ಒರಲು ಹಾಕುದು, ಆಮೇಲೆ ಕೋಣಗಳ ಹತ್ರ ಎಲ್ಲ ಮಾತಾಡೋದು, ಅವು ಕಾಮಿಡಿಯಾಗಿ ಮಾತಾಡೋದು. ಆಮೇಲೆ ನಟ್ಟಿ ನಡುವಾಗ ಹೆಂಗಸರು ಬಹಳ ವಿಚಿತ್ರವಾದಂತ ಕಥೆಗಳನ್ನು ಹೇಳುದು, ಹಾಡುಗಳನ್ನು ಹೇಳುದು, ಎಲ್ಲದರಲ್ಲಿ ಕಾಮಿಡಿ ಇದೆ. ಆಮೇಲೆ ಕೆಲವು ಪಾಡ್ದನಗಳು, ಆ ಪಾಡ್ದನಗಳು ಕೂಡ ಕೆಲವರಿಗೆ ಅಶ್ಲೀಲ ಅಂತ ಅನಿಸಬಹುದು, ಆದ್ರೆ ಅದನ್ನು ಹಾಸ್ಯವಾಗಿ ಹೇಳುದು. ಅಂದ್ರೆ ತುಳುವಿನ ಎಲ್ಲಾ ಕಲ್ಚರ್ ಅಲ್ಲಿ ಈಗ ದೈವಾರಾಧನೆ ಇರ್ಬೋದು, ದೇವತಾರಾಧನೆ ಇರ್ಬೋದು, ಈ ದೈವಾರಾಧನೆಯಲ್ಲಿ ಕೂಡ ಹಾಸ್ಯ ಇರ್ತದೆ. ಮತ್ತೆ ನಿಮಗೆ ಗೊತ್ತಿರ್ಬೋದು, ದೇವತಾರಾಧನೆಯಲ್ಲಿ ಈ ಕಾಪು ಮಾರಿಗುಡಿಯಲ್ಲಿ ಪೂಜೆ ಆಗುವಾಗ ದೇವಿಗೆ ಬೈತಾರೆ, ಅದು ಕೂಡ ಒಂದು ರೀತಿ ಆರಾಧನೆ. ಧೂಪದಲ್ಲಿ ಒಂದು ರೀತಿ ಆರಾಧನೆ ಇರ್ಬೋದು, ಅಥವಾ ಬ್ಯಾಂಡ್ ವಾಲ್ಗಳಲ್ಲಿ ಕುಣಿತ ಒಂದು ರೀತಿ ಇರ್ಬೋದು, ಅಲ್ಲಿನೂ ಕೂಡ ಆರಾಧನೆ. ಪ್ರತಿ ಒಂದು ಇದರಲ್ಲಿಯೂ ಕೂಡ ತುಳುವಿನಲ್ಲಿ ಒಂದು ವಿಶಿಷ್ಟವಾದಂತ ಒಂದು ಕಲ್ಚರ್ ಇದೆ. ಅವರು ಎಲ್ಲವನ್ನ ಅದನ್ನ ಹಾಸ್ಯದಲ್ಲಿ ಹೇಳ್ಕೊಂಡು ಹೋಗ್ತಾರೆ. ಹೇಳ್ಕೊಂಡು ಹೋಗ್ತಾರೆ ತುಳುವಿನವರು. ಆದ್ರಿಂದ ಹಾಸ್ಯ ಇಷ್ಟಪಡ್ತಾರೆ ಅಂತ ನನ್ನ ಅನಿಸಿಕೆ. ಇಲ್ಲ, ನಾನು ಒಂದಷ್ಟು ನಿಮ್ದೇ ಡೈರೆಕ್ಷನ್ ಅದು ಗೊತ್ತಾನಾಗ ಬರ್ತಾನೆ ತುಳು ಸೀರಿಯಲ್. ಹೌದು, ಅದನ್ನು ಅಷ್ಟೇ. ಅದು ಪ್ರತಿ ಎಪಿಸೋಡ್ ಅಲ್ಲೂ ವೈಂಡ್ ಅಪ್ ತುಂಬಾ ಕಾಮಿಡಿ ಆಗಿ ವೈಂಡ್ ಅಪ್ ಆಗ. ಹೌದು ಹೌದು, ಅದು ನಮ್ಮ ಶಿವಧ್ವಜ್ ಅವರು ಪ್ರೊಡ್ಯೂಸ್ ಮಾಡಿದ್ದು, ನಾನು ಡೈರೆಕ್ಟ್ ಮಾಡಿದೆ. ಸ್ವಲ್ಪ ಸಮಯ MK ಮಠ ಅವರು ಮಾಡಿದ್ರು, ಆಮೇಲೆ ನಾನ್ ಮಾಡಿದೆ. ಒಳ್ಳೆ ಸೀರಿಯಲ್. ಅಂದ್ರೆ ತುಳುವಿನ ಎಲ್ಲ ಘಟಾನುಘಟಿಗಳು ಈಗ ಯಾರೆಲ್ಲ ಫೇಮಸ್ ಆಗಿದಾರಲ್ಲ ಅವರೆಲ್ಲರೂ ಕೂಡ ಆ ಸೀರಿಯಲ್ ಆ ಕಾಲದಲ್ಲಿ ಮಾಡಿದ್ರು. ಸರ್, ಈಗ ತುಳು, ಈಗ ನಮ್ ಕನ್ನಡ ಸಿನಿಮಾ, ಇಂಡಿಯನ್ ಸಿನಿಮಾಗಳಿಗೆ ಪೈರಸಿ ಅನ್ನೋದು ಒಂದು ಕಾಟ ಆಯ್ತಾ? ನಮ್ಮ ತುಳು ಭಾಷೆಯ ಸಿನಿಮಾಗಳಿಗೂ ಈ ಕಾಟ ಇದೆಯಾ? ಇದೆ, ಇರ್ಬೋದು ಮೇಡಮ್, ಖಂಡಿತ ಇದೆ. ನಂದೀಗ 4 ವಾರ ಆಯ್ತು, ನನಗೇನು ಗೊತ್ತಾಗ್ಲಿಲ್ಲ. ಅದು ಬಂದಿರ್ಬೋದು, ಹೇಳಕ್ಕೂ ಆಗುದಿಲ್ಲ. ಯಾಕಂದ್ರೆ ನಾನು ಅದ್ರ ಬಗ್ಗೆ ಜಾಸ್ತಿ ಕೂಲಂಕುಷಕ್ಕೆ ಹೋಗ್ಲಿಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ನಮ್ದೆಲ್ಲ ಮನುಷ್ಯ ಒಬ್ಬನೇ ಓದಾಡ್ಬೇಕಲ್ವಾ, ಹಾಗೆ. ಆದ್ರಿಂದ ಅದೊಂದು ದೊಡ್ಡ ಇದು. ಆದ್ರೆ ಕೆಲವು ಸೀನ್ಗಳೆಲ್ಲ ಕಟ್ ಮಾಡಿ ಕೆಲವರು ಇದ್ರಲ್ಲಿ ಹಾಕಿ ಬಿಟ್ಟಿದಾರಂತೆ. ನಾನು ಬಿಡ್ಲಿ, ಸ್ವಲ್ಪ ಪ್ರಚಾರ ಆಗ್ತದೆ ಅಂತ, ಪ್ರಮೋಷನ್ ಅಂತ ತಿಳ್ಕೊಂಡಿದ್ರೆ ತುಂಬಾ ಜನ ಬಿಟ್ಟಿದ್ದಾರೆ. ನಂಗೆ ದುಬೈಯಿಂದೆಲ್ಲ ಕೆಲವರು ಫೋನ್ ಮಾಡಿ ಹೇಳಿದ್ರು, ನಿಮ್ದೊಂದು ಸೀನ್ ನೋಡಿದೆ ಅಂತ. ಬಹುಶಃ ಪ್ರಮೋಷನ್ ಮಾಡ್ತಾ ಇದ್ದಾರೆ ನಮ್ಮ ಜನಗಳೇ ಅಂತ ಹೇಳಿ ಸುಮ್ಮನೆ ಇದ್ದೇನೆ. ಬಟ್ ಪೈರಸಿ ದೊಡ್ಡ ಇದು ಮೇಡಮ್, ನಿಜವಾಗಿ ಹೇಳ್ತೇವೆ. ನಿರ್ಮಾಪಕನನ್ನು ಬಲಿ ಮಾಡುವಂಥದ್ದು ಒಂದು ದೊಡ್ಡ ಕೆಟ್ಟ ಇದು. ಅದ್ರ ಬಗ್ಗೆ ಎಷ್ಟು ಹೋರಾಟ ಮಾಡಿದ್ರು ಸಾಕಾಗೋದಿಲ್ಲ. ಕಾನೂನುಗಳಿದೆ, ಕಾನೂನುಗಳನ್ನು ಸರಿಯಾಗಿ ಬಳಸ್ಕೊಳ್ತಾ ಇಲ್ಲ.
ಅದು ನಿಜವಾಗಿ ಎಷ್ಟು ಕಷ್ಟ ಇದೆ ಅಂದ್ರೆ, ಪಾಪ ಕೆಲವರೆಲ್ಲ ತುಂಬಾ ಜನರೆಲ್ಲ ಅದಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ, ಬಟ್ ಅವರಿಗೆ ಬೆಂಬಲ ಸಿಗ್ತಾ ಇಲ್ಲ. ಇದೊಂದು ದೊಡ್ಡ ದುರಂತ. ಅದೇ ಪೈರಸಿ ಬಗ್ಗೆ FMC ಅಂತ ಪದೇ ಪದೇ ಹೇಳ್ತಾ ಇರ್ತಾರೆ. ಹೌದು, ನಾನು ನೋಡ್ತಾ ಇದ್ದೀನಿ. ಈ ನಿಜವಾಗಿ ಕೂಡ ನೀವು ಅದ್ರ ಬಗ್ಗೆ ಕೊಟ್ಟಂತ ಒಂದು ಧ್ವನಿ ಇದೆ ಅಲ್ಲ, ಬಟ್ ಏನಾಗ್ತದೆ, ತಲುಪಬೇಕಾದವ್ರಿಗೆ ತಲುಪ್ತಾ ಇಲ್ಲ ಧ್ವನಿ. ಅದು ನನಗೆ ಬೇಜಾರಾಗ್ತಾ ಇದೆ. ಅದಕ್ಕೆ ನಾವು ಆಗ ಹೇಳಿದಾಗೆ ನಮ್ಮ ಚೇಂಬರ್ ಅವ್ರ ಒಂದು ಪ್ರತಿ ತಿಂಗಳಿಗೊಂದ್ಸತಿ ಸರ್ಕಾರದ ಗಂಟೆ ಬಾರ್ಸಿಂಗ್ ಆಗ್ತಿದೆ ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಈ ತರ ಸಮಸ್ಯೆ. ಯಾವಾಗ ಚೇಂಬರ್ ಅವರು ಆ ಭಾಷೆ ಈ ಭಾಷೆ, ಆ ಚಿಕ್ಕ ಚೇಂಬರ್ ದೊಡ್ಡ ಚೇಂಬರ್, ಅವ್ರದ್ದು ಸ್ಟಾರು ಇವರು ಚಿಕ್ಕವರು ಅಂತ ಕನ್ಸಿಡರ್ ಮಾಡಿದ ಚಿತ್ರ, ಇಲ್ಲಿರೋರೆಲ್ಲರೂ ನನ್ನ ಫ್ಯಾಮಿಲಿಗೆ ತೊಂದರೆ ಆಗ್ತಿದೆ ಅಪ್ಪ ಅಂತ ಗಂಟೆ ಬಾರಿಸಿದ್ರೆ ಒಂದಿನ ಅವ್ರ ಗಂಟೆ ಡೋರ್ ಓಪನ್ ಮಾಡ್ತಾರೆ. ನಮ್ಮ ಸಮಸ್ಯೆಗಳ ಪುಟಗಳನ್ನು ತೆಗೆದು ನೋಡಿದಾಗ ಒಂದೊಂದು ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಹೋಗಬಹುದು. ಬಟ್ ಆ ಪ್ರಯತ್ನ ಅಲ್ಲಿಂದ ಮೇಡಮ್, ನನಗೆ ಚೇಂಬರ್ನವರ ಬಗ್ಗೆನೂ ಅಸಮಾಧಾನ ಇದೆ. ಮೊನ್ನೆ ಇತ್ತೀಚೆಗೆ ನಮ್ಮ ಕಲಾವಿದರ ಸಂಘದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಏನೇನು ಸಮಸ್ಯೆಗಳಿದೆ ಹೇಳಿ ಅಂತ. ನಾನು ಅಲ್ಲಿ ಹೇಳಲಿಕ್ಕೆ ನಾನು ಹೇಳಿದೆ, ಸ್ವರ ತುಳು ನದಿ ಸಮಸ್ಯೆ ಇದೆ 60, 40, 30 ಅಂತ ಹೇಳಲಿಕ್ಕೆ ಬಂದಾಗ ಅಲ್ಲಿರುವಂತ ಸನ್ಮಾನ್ಯ ಕುಮಾರ್ ಅವರು ಹೇಳಿದ್ರು, ಎಲ್ಲರೂ ಅದು ರೂಲ್ಸೇ ಹಂಗೆ ಅಂದ್ರು. ನಾನು ಮತ್ತೆ ಎನ್ಕ್ವೈರಿ ಮಾಡುವಾಗ ತುಳುವನ್ನು ಕನ್ನಡೇತರರ ಭಾಷೆಯಲ್ಲಿ ಸೇರಿಸಿದ್ದಾರೆ ಅಂತ ಗೊತ್ತಾಯ್ತು. ಅಲ್ಲಿ ಹೇಳಲಿಕ್ಕೆ ಹೋದಾಗ ಸರಿಯಾದ ಸ್ಪಂದನೆ ಸಿಗ್ಲಿಲ್ಲ. ಅಲ್ಲಿ ಹೋಗಿ ಏನಂದ್ರೆ ನಾವು ಬೊಬ್ಬೆ ಹೊಡಿಬೇಕು, ಗೌಜಿ ಗಲಾಟೆ ಮಾಡಬೇಕು. ಆ ನೇಚರ್ ನಮ್ದಲ್ಲ. ನಮ್ದು ಏನಂದ್ರೆ ಗೌಜಿ ಗಲಾಟೆ ಮಾಡಿದ್ರೆ ಮಾತ್ರ ಇದಾಗುದಾ? ನನಗೆ ಬಹಳ ಬೇಸರ ಆಯ್ತು. ಏನ್ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಯಾಕಂದ್ರೆ ನಾನೇನು ಇವತ್ತು ನಿನ್ನೆ ಬಂದವನಲ್ಲ, ನಾನು 88ನೇ ಇಸ್ವಿಯಿಂದ ಚೇಂಬರ್ ಅಲ್ಲಿ ಮೆಂಬರ್. 12 ಪ್ಲಸ್ 25 37 ವರ್ಷದಿಂದ ಮೇಡಮ್ ನಾನು ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೇನೆ. ನಾನು ಆಸ್ ಎ ಹೀರೋ, ಪ್ರೊಡ್ಯೂಸರ್, ಡೈರೆಕ್ಟರ್ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆದವನು. ಇನ್ನೊಬ್ಬರ ದುಡ್ಡಲ್ಲೇ ನಾನು ಸಿನಿಮಾ ಮಾಡಿಲ್ಲ, ನನ್ನ ಅಪ್ಪನ ದುಡ್ಡಲ್ಲೇ ನಾನು ಸಿನಿಮಾ ಮಾಡಿದ್ದು. ಒಳ್ಳೇದಾಗಿದೆ ಕೆಟ್ಟದಾಗಿದೆ ಏನಾಗಿದ್ರು ಸಿನಿಮಾ ನನ್ನ ಫ್ಯಾಷನ್. ನನಗೆ ಸಿನಿಮಾ ಮಾಡ್ಬೇಕು, ಒಬ್ಬ ಕಲಾವಿದನಾಗಿ ನನ್ನ ಜೀವ ದುಡಿಲಿಕ್ಕೆ ನನಗೆ ಬೇರೆ ವೃತ್ತಿಗಳಿದೆ. ಅಲ್ಲಿ ದುಡಿದದೇನೋ ತಂದು ನಾನು ಸಿನಿಮಾಕ್ಕೆ ಹಾಕಿದ್ದೇನೆ ಮೇಡಮ್. ಆದ್ರೆ ಚೇಂಬರ್ ಅವರು ನಮಗೆ ಇದು ಕೊಡ್ಬೇಕಲ್ಲ. ನಾನು ಸಿನಿಮಾ ಚೇಂಬರ್ಗೆ ಬರುವಾಗ ಚೇಂಬರ್ಗೆ ಬರದವರಲ್ಲಿ ಚೇಂಬರ್ ಅಲ್ಲಿ ಇದ್ದಾರೆ ಮೇಡಮ್. ಅವರ ಅಧಿಕಾರ ಸ್ಥಾನದಲ್ಲಿ ಅದು ಇರ್ಲಿ, ಸಂತೋಷ, ಅದ್ರ ಬಗ್ಗೆ ನನಗೇನು ಆಕ್ಷೇಪ ಏನಿಲ್ಲ. ಬಟ್ ಕೆಲಸ ಮಾಡಿ ಅಪ್ಪ, ರೆಸ್ಪೆಕ್ಟ್ ಕೊಡಿ, ಗೌರವ ಕೊಡಿ ಅಪ್ಪ. ನಮಗೆ ವೈಯಕ್ತಿಕ ಗೌರವ ಬೇಡ. ಸಿನಿಮಾಗಳಿಗೆ ಆಗ್ತಿರುವ ತೊಂದರೆಗಳ ಬಗ್ಗೆ ಮಾತಾಡುವಂತ ಒಂದು ಸೌಜನ್ಯವನ್ನು ತೋರಿಸಿ ಅಂತ ನಾನು ಕೇಳ್ತಾ ಇದ್ದೀನಿ. ಬರೀ ಬಾಯಿ ಮಾತಲ್ಲಿ ಹೋಗಿ ಅಪ್ಲಿಕೇಶನ್ ಕೊಟ್ಟು ಹೋಗ್ರಿ, ನೀವು ಅರ್ಜಿ ಬರೆದು ಕೊಟ್ಟು ಹೋಗ್ರಿ ಅಂದ್ರೆ ಎಷ್ಟಂತ ಬರೆದು ಕೊಡೋದು? 16 ವರ್ಷದಿಂದ ಅರ್ಜಿ ಕೊಡ್ತಾನೆ ಇದ್ದೇನೆ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳ್ತಾನೆ ಇದ್ದೇನೆ, ನೋ ಯೂಸ್. ನಮ್ಗೆ ಈಗ 60 ದಾಟಿದೆ, ನಾನೇ ಈಗ ಏಜ್ ಆದ, ಇನ್ನೆಂಥದ್ದು ಇವ್ರ ಜೊತೆ ನಾವು ಗುದ್ದಾಡ್ಲಿಕ್ಕೆ ನನಗೆ ಸಾಧ್ಯ ಇದೆಯಾ? ನೆವರ್ ಮೇಡಮ್. ನಾನ್ ಮಾತಾಡ್ಲಿಕ್ಕೆ ಜಾಸ್ತಿ ಏನಿಲ್ಲ, ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅರ್ಥ ಆಗೋರಿಗೆ ಸ್ಟ್ರೇಟ್ ಆಗಿ ಹೊಡೆದ್ರ, ಸುತ್ತಿ ಹೊಡೆದ್ರ, ಉಗಿದ್ರ ಏನಾಯ್ತು ಅಂತ ಅರ್ಥ ಮಾಡ್ಕೊಳ್ಳಿ, ಇಷ್ಟು ನಾನು ಹೇಳ್ಬೋದು. ಸರ್, ನೆಕ್ಸ್ಟ್ ಯಾವ ಫಿಲ್ಮ್? ನೆಕ್ಸ್ಟ್ ಒಂದು ಭಾವನಾತ್ಮಕ ಒಂದು ಕತೆ ರೆಡಿ ಮಾಡಿದ್ದೀನಿ ಮೇಡಮ್. ಒಂದು ಫ್ಯಾಮಿಲಿಯ ಭಾವನಾತ್ಮಕ ಕತೆ, ಗಂಡ ಹೆಂಡತಿ ಮಕ್ಕಳು ಹೇಗಿರ್ತದೆ ಅಂತ. ಯಾಕಂದ್ರೆ ಮೇಲ್ನೋಟಕ್ಕೆ ಅದು ಬೇರೆನೇ ಆಗಿರ್ತದೆ, ಒಳಗೆ ಆಳಕ್ಕೆ ಇರಿದಾಗ ಆ ಭಾವನೆಗಳೇ ಬೇರೆ ಆಗ್ತದೆ. ಅದನ್ನು ಕನ್ನಡದಲ್ಲಿ ಮಾಡ್ತಾ ಇದ್ದೀನಿ. ಆಗಸ್ಟ್ ಅಲ್ಲಿ ಸಾಂಗ್ ರೆಕಾರ್ಡಿಂಗ್ ಎಲ್ಲ ಪ್ಲಾನ್ ಹಾಕಿದ್ದೀವಿ. ಸೆಪ್ಟೆಂಬರ್ 21ರಿಂದ ಶೂಟಿಂಗ್ ಪ್ರಾರಂಭಕ್ಕೆ ಇದು ಮಾಡಿದ್ದೀನಿ. ಒಂದೇ ಹಂತದಲ್ಲಿ ಶೂಟಿಂಗ್ ಅನ್ನು ಮುಗಿಸುವಂಥದ್ದು. ಮತ್ತೆ ವಿಶೇಷ ಏನಂದ್ರೆ ಅದರಲ್ಲಿ ಮೇನ್ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ, ವಿತ್ ಡೈರೆಕ್ಷನ್ ಕಮ್ ಮೇನ್ ಕ್ಯಾರೆಕ್ಟರ್. ಅದಕ್ಕೆ ಗಡ್ಡ ಬಿಟ್ಟಿದ್ ಮೇಡಮ್. ಆಗ್ಲಿ ಸರ್, ಖುಷಿ ಆಯ್ತು. ಯಾಕಂದ್ರೆ ಹೇಳಿದ್ರೆ ಒಂದ್ ಸಿನಿಮಾ ಮಾಡಿ ಅದು ರನ್ನಿಂಗ್ ಅಲ್ಲಿ ಇದೆ, ಆಗ್ಲೇ ಮತ್ತೊಂದು ಸಿನಿಮಾ ಮಾಡ್ಬೇಕು ಅಂಡ್ ನಾನೇ ಮಾಡ್ತೀನಿ, ನಾನು ಯಾರಪ್ಪನ ದುಡ್ಡು ತಂದು ಮಾಡಲ್ಲ ಅನ್ನೋ ನಿಮ್ಮ ಒಂದು ಸಿನಿಮಾ ಪ್ರೀತಿ ನಮ್ಗೆ ಬಹಳ ಖುಷಿ ಆಗುವಂಥದ್ದು. ಸರ್, ಕೊನೆಯದೊಂದು ಪ್ರಶ್ನೆ ರಿಲೇಟೆಡ್ ನಮ್ಮ FMC ಅಲ್ಲಿ ತಗೊಳ್ಳೋ ಟಾಪಿಕ್, ಈ ತುಳು ಚಿತ್ರರಂಗದಲ್ಲಿ ಏನು ಜನರನ್ನ ತಂದು ತುಂಬಿಸುವ ಒಂದು ಸಿಸ್ಟಮ್ ಇದೆಯಾ? ನಿಮ್ ಸಿನಿಮಾ ಈಗ ನೀವು ನನಗೆ ತಿಳಿದ ಮಟ್ಟಿಗೆ ಫಸ್ಟ್ ಡೇ ಇಂದಾನೆ ಹೌಸ್ಫುಲ್ ಆಗಿ ಆಯ್ತು, ಎಲ್ಲ ಆರ್ಗ್ಯಾನಿಕ್. ನಾನು ಏನ್ ಮಾಡಿದೆ ಗೊತ್ತಾ ಮೇಡಮ್, ಅಲ್ಲಿ ಕೆಲವು ಸಲ ಏನಾಗುತ್ತೆ ಅಂದ್ರೆ ಅಲ್ಲಿ ಸಿನಿಮಾ ರಿಲೀಸ್ ದಿನ ಬೆಳಿಗ್ಗೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಗೌರವ ಕರೆದು ಬಿಟ್ಟು ಎಲ್ಲ ಮಾಡ್ತಾರೆ, ಆವಾಗೆಲ್ಲ ಜನ ಬಂದಿರ್ತಾರೆ. ನಾನೇನ್ ಮಾಡಿದ್ರೆ ಅದರ ಹಿಂದಿನ ದಿನ 23ಕ್ಕೆ ರಿಲೀಸ್ ಆಯ್ತಲ್ಲ, 22ನೇ ತಾರೀಕಿಗೆ ನಾನೊಂದು ಪ್ರೀಮಿಯರ್ ಶೋ ಇಟ್ಟಿದ್ದೆ. ಯಾಕಂದ್ರೆ ನಮ್ಮ ತಂತ್ರಜ್ಞರಿಗೆ, ನಮ್ಮ ಕಲಾವಿದರಿಗೆ, ಆಮೇಲೆ ನಮ್ಮ ಪ್ರೆಸ್ ಮೀಡಿಯಾದವರಿಗೆ, ಆಮೇಲೆ ಅಲ್ಲಿ ತುಳು ಚಿತ್ರರಂಗ, ತುಳು ನಾಟಕ ರಂಗದಲ್ಲಿ ಇರುವಂತ ಸ್ವಲ್ಪ ಗಣ್ಯ ವ್ಯಕ್ತಿಗಳಿಗೆ ಒಂದು ಇದ್ ಮಾಡಿದೆ, ಅಂದ್ರೆ ಫ್ರೀ ಆಫ್ ಶೋ. ಅದಾದ್ಮೇಲೆ ಮರುದಿನದಿಂದ ಎಷ್ಟು ಥಿಯೇಟ್ರಿಗೆ ಜನ ಬರ್ತಾರೆ ಅದು ಬರಲಿ ಅಂತೇಳಿ ನಾನು ಥಿಯೇಟರ್ ಹತ್ತಿರ ಹೋಗ್ಲಿಲ್ಲ. ಒಂದು ಫಸ್ಟ್ ಶೋದಲ್ಲಿ ಅಷ್ಟು ಬರಲಿಲ್ಲ, ಸೆಕೆಂಡ್ ಶೋ, ಥರ್ಡ್ ಶೋ ಬರ್ತಾ ಅದು ಹೌಸ್ಫುಲ್ ಆಗಿತ್ತು. ಆಮೇಲೆ 3 ದಿನ ಬಹಳ ಚೆನ್ನಾಗಿ ಬಂತು. ಮತ್ತೆ ಮಳೆ ಬಂದಾಗ ಸ್ವಲ್ಪ ಡಲ್ ಆಯ್ತು. ಆಮೇಲೆ ನಿಮಗೆ ಗೊತ್ತಿದ್ದಾಗೆ ಅಲ್ಲಿ ಒಂದು ಅನಪೇಕ್ಷಿತ ಗಲಾಟೆ ಆಯ್ತು, ಒಂದು ಲೈಟ್ ಕೋಮು ಗಲಭೆ, ಅಲ್ಲಿ ಸ್ವಲ್ಪ ಡಲ್ ಆಯ್ತು. ಸ್ವಲ್ಪ ಒಂದು ವರ್ಗದವರು ಬರಲಿಲ್ಲ. ಆಮೇಲೆ ಸ್ವಲ್ಪ ತಿಳಿ ಆಯ್ತು, ಮಳೆ ಬಿಟ್ಟು 2ನೇ ವಾರ ಇದಾಯ್ತು, 3ನೇ ವಾರ ಸ್ವಲ್ಪ ಮಳೆ. ಅಂದ್ರೆ
ಹಿಂಗೆ 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 ಹಾಕೊಂಡು ತೇಲ್ತಾ ಇದೆ, ಅಂದ್ರೆ ದಡ ಮುಟ್ಟದಂತ ಗ್ಯಾರಂಟಿ. ಚೆನ್ನಾಗಿ ಹೋಗ್ತಾ ಇದೆ. ಚೆನ್ನಾಗಿ ಓಡ್ತಾ ಇದೆ ಮೇಡಮ್. ಈಗ ಒಂದು 25 ದಿನದ ಹತ್ರ ಈಗ ಬರ್ತಾ ಇದೆ, ಓಡುತ್ತೆ, ಸಿನಿಮಾ ಓಡುತ್ತೆ ಅಂತ ಜನ ಮೆಚ್ಕೊಳ್ತಾ ಇದ್ದಾರೆ. ಶೋಗಳು 70 to 80% ಫುಲ್ ಆಗ್ತಾ ಇದೆ, ಈಗಲೂ ಫುಲ್ ಆಗ್ತಾ ಇದೆ. ಅದು ಖುಷಿ ಆಗ್ತದೆ. ಹೊರಗಿನಿಂದ ದುಬೈಯಿಂದ ನೀವು ಹೇಳಿದ್ರೆ ಈಗ ಹೊರಗಡೆ ರಿಲೀಸ್ ಮಾಡ್ತೇನೆ ಸರ್, ಇದೆಲ್ಲ ಕಾಲ್ ರಿಕ್ವೆಸ್ಟ್ ಅಲ್ಲೆಲ್ಲ ಬಂದಿದೆ. ಅದಕ್ಕೆ ಕೆಲವು ಫಾರ್ಮಾಲಿಟೀಸ್ಗಳೆಲ್ಲ ಇದೆ, ಅದನ್ನೆಲ್ಲ ಮಾಡಬೇಕು. ಮತ್ತೆ ಅದೆಲ್ಲ ಹಿಡಿಬೇಕು ಮೇಡಮ್. ಅದ್ರಲ್ಲಿ ತುಂಬಾ ಕೆಲಸಗಳೆಲ್ಲ ಇದೆ. ಮತ್ತೆ ದೇಶಕ್ಕೆ ಯಾಕೆ ಅಷ್ಟು ನಿಧಾನ? ನಾನಂದ್ರೆ ಅಲ್ಲಿಗಿಂತ ಮೊದಲು ಈ ತುಳುನಾಡಿನ ಸರೌಂಡಿಂಗ್ ಮತ್ತೆ ಬೆಂಗಳೂರನ್ನು ಮುಗಿಸ್ಬಿಡೋಣ. ಆಮೇಲೆ ಬಾಂಬೆಯಲ್ಲಿ ಹೇಳಿದ್ದಾರೆ ನನಗೆ, ಅವರು ಜುಲೈಯಲ್ಲಿ ದಯವಿಟ್ಟು ಮಾಡ್ಬಿಡಿ, ಯಾಕಂದ್ರೆ ವಿಪರೀತ ಮಳೆ ಇರ್ತದೆ ಬಾಂಬೆಯಲ್ಲಿ. ಮಳೆ ಬಂದಾಗ ಟ್ರೈನ್ಗೆ ಏನೆಲ್ಲ ಸ್ಟಾಪ್ ಆಗಿ ಟ್ರೈನ್ ಹಳಿ ಮೇಲೆ ನೀರು ನಿಲ್ತದೆ. ಆಗಸ್ಟ್ಗೆ ಬಾಂಬೆಗೆ ಬನ್ನಿ ಅಂತ ಹೇಳಿದರೆ, ನಂದು ಜುಲೈಯಲ್ಲಿ ಬೆಂಗಳೂರಿಗೆ ಇದು ಮಾಡಿಕೊಂಡು ಆಗಸ್ಟ್ ತಿಂಗಳಲ್ಲಿ ಬಾಂಬೆ ಮತ್ತೆ ಅಬ್ರಾಡ್ಗೆ ಒಂದು ಪ್ಲಾನ್ ಮಾಡಿದ್ದೀನಿ ಮೇಡಮ್. ಯಾಕಂದ್ರೆ ಸೆಪ್ಟೆಂಬರ್ಗೆ ನಮ್ದು ನೆಕ್ಸ್ಟ್ ರೆಡಿ ಆಗುತ್ತೆ, ಶುರುವಾಗ್ತದೆ, ಸಿನಿಮಾ ಶುರುವಾಗ್ತದೆ. ಇನ್ನು FMC ಬಗ್ಗೆ, ನೀವು FMC ಶೋಗಳನ್ನ ನೋಡ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಹೇಗೆ ಅನಿಸ್ತಾ? ಒಂದು ನಮ್ಮ ಆರ್ಗನೈಸೇಷನ್ ಬಗ್ಗೆ ನೀವು ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಷ್ಟ? ನಾನು 2 ಪ್ರಶ್ನೆಗಳನ್ನು ನಾನು ಹೇಳ್ತೇನೆ. ಒಂದು, ಈ ಪ್ರಾಮಾಣಿಕವಾಗಿ ದುಡಿತಿದ್ದೀರಲ್ಲ, ಯಾರು ಆ ಪ್ರಾಮಾಣಿಕತೆಗೆ ಬೆಲೆ ಕೊಡುವ ಜನರೇ ಈ ಪ್ರಪಂಚದಲ್ಲಿ ಕಡಿಮೆ. ನಾನು ನಿಜವಾಗ. ಆಮೇಲೆ ನೀವು ದುಡಿಯುವಂತ ನಾನು ನೋಡ್ತಾ ಇದ್ದೇನೆ, ಒಂದು ಸ್ವಾರ್ಥ ರಹಿತವಾಗಿ, ಒಂದು ನಯಾ ಪೈಸೆ ಲಾಭ ಇಲ್ಲದೆ ಇಷ್ಟು ಖರ್ಚು ಮಾಡಿಕೊಂಡು ಸಿನಿಮಾ 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 ಅಂತ ಆ ಸಿನಿಮಾ ಪ್ರೀತಿಗಾಗಿ ನೀವು ದುಡಿತೀರಲ್ಲ, ಅದಕ್ಕೆ ನಾನು 2 ಕೈ ಜೋಡಿಸಿ ನಮಸ್ಕಾರ ಮಾಡ್ತೇನೆ. ಯಾಕಂದ್ರೆ ನಿಮ್ಮಂತ ವ್ಯಕ್ತಿಗಳು ಬಹಳ ವಿರಳ ಮೇಡಮ್. ನಿಮ್ಗಿರುವಂತ ಸಿನಿಮಾ ಪ್ರೀತಿ ಪ್ರಾಮಾಣಿಕವಾಗಿ ಹೇಳ್ತೀರಿ, ನನಗೂ ಇಲ್ಲ ನಿಜವಾಗಿ. ನಾನು ಯಾಕಂದ್ರೆ ನೀವು ಅಷ್ಟು ಇದು ಮಾಡ್ತಾ ಇದ್ರಿ, ನೀವು ಇರ್ಬೋದು, ಸಂತೋಷ್ ಅವರು ಇರ್ಬೋದು, ಅಷ್ಟು ಕೆಲಸ ಮಾಡ್ತಾ ಇದ್ದೀರಿ. ಬಟ್ ನಮ್ಮ ಜನರು ಇದನ್ನು ರೆಕಗ್ನೈಸ್ ಮಾಡಿ. ಈಗ ಪೈರಸಿ ಬಗ್ಗೆ ನೀವು ಎಷ್ಟು ನೋಡಿ, ಪೈರಸಿ ಬಗ್ಗೆ ಹೋರಾಡೋದಂದ್ರೆ ವಿಷದ ಸರ್ಪದ ಹೆಡೆಗೆ ನಾವು ಬಾಯಿ ಹಾಕಿದಾಗೆ. ಅದು ಯಾವಾಗ ಖಚಿತ ಅಂತ ಹೇಳಕ್ಕಾಗಲ್ಲ. ಇಟ್ಸ್ ವೆರಿ ಸ್ಟ್ರಾಂಗ್. ಇದು ಪೈರಸಿ ಹೇಳುವಂಥದ್ದು ದೊಡ್ಡ ಒಂದು ಜಾಲ ಮೇಡಮ್. ಈ ಡ್ರಗ್ಸ್ ಜಾಲ ಇದ್ದಾಗೆ ಪೈರಸಿ ಒಂದು ಜಾಲ. ಅವರ ಹತ್ರ ಎಲ್ಲ ಹೋರಾಟ ಮಾಡಬೇಕಂತಂದ್ರೆ ಬಹಳ ಕಷ್ಟ ಇದೆ. ನೀವು ಆ ಧೈರ್ಯದಲ್ಲಿ ಮಾಡಿಕೊಂಡು ಸಿನಿಮಾ ಪ್ರೀತಿಗೋಸ್ಕರ 4 ಜನರಿಗೆ ಒಳ್ಳೇದಾಗಲಿ, ನಿರ್ಮಾಪಕರು ಬದುಕಲಿ ಅಂತ ಹೇಳಿ ನೀವು ಮಾಡ್ತಾ ಇದ್ದಾರಲ್ಲ ಮೇಡಮ್, ಇಟ್ಸ್ ಎ ಟ್ರಮೆಂಡಸ್. ನಿಜವಾಗಿ ನಿಮ್ಮಂಥವ್ರಿಗೆ ಸರ್ಕಾರ, ಚೇಂಬರ್ನವರು ಕರೆದು ಗುರುತಿಸಿ ಮಾಡಿಯಪ್ಪ, ನಿಮ್ಮ ಥಾಟಿಗೆ ನಾವಿದ್ದೇವೆ ಅಂತ ಹೇಳಿ ನಿಮಗೆ ಬೆನ್ನೆಲುಬಾಗಿ ನಿಲ್ಬೇಕು. ಹಾಗೆ ಸರ್, ಬಹುಶಃ ಮುಂದಿನ ದಿನಗಳಲ್ಲಿ ಅಂತ ಒಂದು ದಿನ ಬರ್ಲಿ. ನಮ್ಮಿಲ್ಲ, ಖಂಡಿತ ಬರ್ತದೆ, ಖಂಡಿತ ಮೇಡಮ್. ಒಂದು ನಾನು ಕಂಡ ಹಾಗೆ ಸುಳ್ಳು ಬೇಗ ಹೊರಗೆ ಬಂದು ಬೇಗ ಪ್ರಚಾರವಾಗಿ ಬೇಗ ಮಸಣ ಸೇರ್ತದೆ. ಸತ್ಯ ತಡವಾಗಿ ಬಂದು ಎಲ್ಲಾ ಪ್ರಚಾರವಾಗಿ ಸತ್ಯ ಕೊನೆಯ ತನಕ ಉಳಿತದೆ. ನೀವು ಸತ್ಯದ ಹಾದಿಯಲ್ಲಿದ್ದೀರಾ, ಅದು ನಿಮಗೆ ಖಂಡಿತ ಗೆಲುವು ತಂದೆ ಕೊಡ್ತದೆ. ಸ್ವಲ್ಪ ತಡವಾಗಬಹುದು, ಅದನ್ನೇ ಹೇಳೋದಕ್ಕೆ ಬಯಸಿದೆ. ತಡವಾದ್ರೂ ಪರವಾಗಿಲ್ಲ. ನಾವು ಏನು ವಿಷಯದ ಬಗ್ಗೆ ಮಾತಾಡ್ತಿದ್ದೀವಿ, ಆ ವಿಷಯದ ಬಗ್ಗೆ ಎಲ್ಲರೂ ಕನ್ಸಿಡರ್ ಮಾಡಿ ಅದಕ್ಕೊಂದು ಸ್ಟ್ರಿಕ್ಟ್ ಆಕ್ಷನ್ ತಗೊಂಡು, ಅಥವಾ ನೆಸೆಸರಿ ಆಕ್ಷನ್ ತಗೊಂಡು ನಮ್ಮ ಚಿತ್ರರಂಗ ಮತ್ತಷ್ಟು ಈಗ ಏನು ಒಂದು ಅಂದ್ರೆ ಒಂದು ಪ್ರಾಪರ್ ಅದಕ್ಕೆ ಸ್ಟೆಬಿಲಿಟಿ ಇಲ್ಲದೆ ಹೋಗ್ತಾ ಇದೆ. ಸ್ಟೇಬಲ್ ಆಗಿ ನಮ್ಮ ಏನು ಬೇರೆ ರಾಜ್ಯಗಳಲ್ಲಿ ಸಿನಿಮಾ ಅಂದ್ರೆ ಒಂದು ಕಲ್ಚರ್ ಅಂತ ಇದೆ ಸರ್. ನಮ್ಮಲ್ಲಿ ಸಿನಿಮಾ ಅನ್ನೋದು ಇವಾಗ ಏನು ಅಂತಾನೆ ಇಲ್ಲ. ಸಿನಿಮಾನಾ ಅನ್ನೋ ಒಂದು ಪ್ರಶ್ನೆ, ಸಿನಿಮಾ, ನಮ್ ಸಿನಿಮಾ ಹೋಗಿ ನೋಡೋಣ ಅನ್ನೋ ಅಂತದ್ ಆಗ್ಬಿಟ್ರೆ FMC ಏನೋ ಕುಟ್ಕೊಂಡಿತ್ತು, ಅದು ಸಾರ್ಥಕ ಆಗ್ಬಿಡುತ್ತೆ. ನಮ್ದು ಅಷ್ಟೇ ಉದ್ದೇಶ. ಅಂಡ್ ಇಲ್ಲಿ ಯಾವುದೇ ಕಾರ್ಯಕ್ರಮಗಳನ್ನ ನಾವು ನಡೆಸ್ಕೊಡ್ಬೇಕಾದ್ರೆ ಏನು ದುಡ್ಡು ತಗೊಳಲ್ಲ. ಇಟ್ ಈಸ್ ಫ್ರೀ ಆಫ್ ಕಾಸ್ಟ್. ಕೆಲವರು ಹೇಳ್ತಾರೆ ಸ್ಟಾರ್ಟಿಂಗ್ ಅಲ್ಲಿ ಹಂಗ್ ಮಾಡ್ತಾರೆ, ಆಮೇಲೆ ಬೆಳೆದ ಮೇಲೆ ದುಡ್ಡು ತಗೊಳ್ತಾರೆ ಅಂತ. ಇಲ್ಲಿ ಆ ಉದ್ದೇಶ ಇಲ್ಲ. ಇಲ್ಲಿ ಇಷ್ಟೇ, ಸಿನಿಮಾಗಳು ಚೆನ್ನಾಗಿ ಹೋಗ್ಬೇಕು, ಅಥವಾ ಚೆನ್ನಾಗಿರುವ ಸಿನಿಮಾಗಳಿಗೆ ಮತ್ತಷ್ಟು ಪ್ರಚಾರಗಳು ಸಿಗ್ಬೇಕು. ಈಗ ಸರ್ ಅವ್ರದ್ದು ಸಿನಿಮಾ ಚೆನ್ನಾಗಿದೆ, ಅದು ಇನ್ನಷ್ಟು ದಿನ ಓಡ್ಬೇಕು. ಈಗ ಟುವರ್ಡ್ಸ್ 25 ದಿನ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅದು ಸಾಮಾನ್ಯದ ಸಾಧನೆ ಅಲ್ಲ. ಅದ್ರ ಹಿಂದೆ ಅವ್ರು ಹೇಳ್ದಾಗ ವರ್ಕ್ ಮಾಡ್ಬೇಕು, ಬೆವರು ಸುರಿಸ್ಬೇಕು, ಆಗ್ಲೇ ಪ್ರತಿಫಲ ನೋಡ್ಲಿಕ್ಕೆ ಸಾಧ್ಯ. ಆಗ ಅವ್ರು ಬೆವರು ಸುರಿಸ್ತೀನಿ ಅಂತ ಹೇಳಿದಾಗ ಒಂಚೂರು ಟವಲ್ ಕೊಟ್ಟು, ಸರ್ ಸುಧಾರಿಸ್ಕೊಳ್ಳಿ, ನೀರ್ ಕುಡ್ಕೊಳ್ಳಿ, ಮುಂದಕ್ಕೆ ಹೋಗಿ ಸರ್, ನಾವಿರ್ತೀವಿ ಅಂತ ಹೇಳೋದು FMC ಉದ್ದೇಶ. ಸೊ ಸರ್, ತುಂಬಾ ಖುಷಿ ಆಯ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ. ಕೊನೆಯದಾಗಿ, ಬಿಕಾಸ್ ನೀವು ರೈಟರ್, ಜರ್ನಲಿಸ್ಟ್, ಸಾಕಷ್ಟು ನಾಟಕಗಳನ್ನ ಬರ್ತಿದ್ದೀರಾ, ಸಾಕಷ್ಟು ಚಿತ್ರಗಳನ್ನ ನಿರ್ದೇಶನ ಮಾಡಿದ್ದೀರಾ, ಆಕ್ಟರು, ಸೀರಿಯಲ್ಗಳನ್ನ ಮಾಡಿದ್ದಾರೆ, ಎಕ್ಸ್ಪೀರಿಯನ್ಸ್. ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ನಾವು ಸಿಕ್ಕಾಪಟ್ಟೆ ಪ್ರಿಪರೇಷನ್ ಆಗ್ಬೇಕು. ನೀವು ಸಿನಿಮಾ ಮತ್ತು ಲೈಫ್ ಅನ್ನ ಯಾವ ರೀತಿ ನೋಡ್ತೀರಾ ಸರ್? ನನಗೆ ಕೆಲವು ಸಲ ಏನಾಗುತ್ತೆ ಅಂದ್ರೆ ಲೈಫೇ ಸಿನಿಮಾ ಅಂತ ಅನಿಸ್ತದೆ. ಅದು ಸತ್ಯ ಕೂಡ. ಯಾಕಂದ್ರೆ ನನ್ನ ಲೈಫ್ ಕೂಡ ಒಂದು ಸಿನಿಮಾ ತರನೇ. ನಾನು ಯಾಕಂದ್ರೆ ನಾನು 4ನೇ ಕ್ಲಾಸಲ್ಲಿ ನಾಟಕ ಬರೆದವನು.
ನಾಟಕ ಬರಿತಾ ಬರಿತಾ ಯಕ್ಷಗಾನವನ್ನು ಮಾಡಿ 1976ನೇ ಇಸ್ವಿ ಜುಲೈ 19ನೇ ತಾರೀಕಿಗೆ ಇಂದಿರಾ ಗಾಂಧಿಯವರ ಮನೆಯಲ್ಲಿ ಯಕ್ಷಗಾನ ಪ್ರೋಗ್ರಾಮ್ ಕೊಟ್ಟು ನಾಟಕದಿಂದ ಯಕ್ಷಗಾನ, ಅಲ್ಲಿಂದ ಜರ್ನಲಿಸಂ 84ರಲ್ಲಿ ಮುಂಗಾರು ಪತ್ರಿಕೆ, ಅಲ್ಲಿಂದ ಬರವಣಿಗೆ, ದೂರದರ್ಶನಕ್ಕೆ ಬರವಣಿಗೆ, ಸೀರಿಯಲ್ಗಳು, ಅದು ಇದು ಸಿನಿಮಾ ಗಿನಿಮಾ ಎಲ್ಲ ಆಗಿ ನಿರ್ಮಾಪಕ ನಿರ್ದೇಶಕ ಹೀರೋ ಆಗಿ ಬರುವಂತ ಹುಚ್ಚಿತ್ತು. ಹೀರೋ ಆಗಿ ಬಂದೆ, ಹೀರೋ ಆಗಿ ಸಿನಿಮಾಗಳನ್ನು ಮಾಡಿದೆ. ಅದಾದ್ಮೇಲೆ ನಿಮ್ಗೆ ಒಂದು ವಿಷಯ, ಈಗ ನಮ್ಮ ತುಳುನಾಡಿನಲ್ಲಿ ಕೊರಗಜ್ಜ ಹೇಳುವಂತದ್ದು ಮಹಾನ್ ದೈವ. ಇದನ್ನು ನಾನು 2002ರಲ್ಲಿ ಧರ್ಮ ಎದುರು ನಾನು ಕನ್ನಡದಲ್ಲಿ ಪಿಕ್ಚರ್ ಮಾಡಿದ್ದೆ. ಇದನ್ನು ಕೆಲವರಿಗೆ ಗೊತ್ತೇ ಇಲ್ಲ ಅದು. ಯಾಕಂದ್ರೆ ಕೆಲವರಿಗೆ ಗೊತ್ತಿಲ್ಲ ಅಂದ್ರೆ, ಕೆಲವರಿಗೆ ಆ ಸಮಯದಲ್ಲಿ ಕೊರಗಜ್ಜ ಅಂದ್ರೇನೆ ಗೊತ್ತಿರ್ಲಿಲ್ಲ. ಅದೇ ಕೊರಗ ತನಿಯನನ್ನು ಬಬ್ಬು ಸ್ವಾಮಿಯನ್ನು ಹಿಡ್ಕೊಂಡು 2002ರಲ್ಲಿ ನಾನು ಸಿನಿಮಾ ಮಾಡಿದ್ದೆ. ಅದೀಗ ಇದರಲ್ಲಿ ಹಾಟ್ ಸ್ಟಾರ್ ಅಲ್ಲೆಲ್ಲ ಬರ್ತಾ ಇದೆ ಆ ಸಿನಿಮಾಗಳು. ಆ ಸಿನಿಮಾ ಬರ್ತಾ ಇದೆ, ನೋಡ್ಬೋದೆಲ್ಲ. ನಾನು ಆವಾಗಲೇ ಮಾಡಿದೆ. ನನಗೆ ಇದೊಂದು ಏನಾದ್ರೂ ಹುಟ್ಟಿದ ಮನುಷ್ಯ ಹುಟ್ಟಿದ ಮೇಲೆ ಏನಾದ್ರೂ ಮಾಡ್ಬೇಕು. ಯಾಕಂದ್ರೆ ಇರುವಷ್ಟು ದಿನದಲ್ಲಿ ಏನಾದ್ರೂ ಮಾಡ್ಬೇಕು ಹೇಳೋದು ಆ ಉದ್ದೇಶಕ್ಕೆ ನಾನು ದುಡಿತಾ ಇದ್ದೀನಿ. ಆದ್ರೆ ಬರೀ ಸಿನಿಮಾವನ್ನೇ ನಾನು ನಂಬ್ಕೊಂಡಿಲ್ಲ. ಆ ಸಿನಿಮಾ ಮಾಡ್ಬೇಕಂದ್ರೆ ನನಗೆ ಬೇರೆ ಸೋರ್ಸ್, ಇನ್ಕಮ್ ಆಫ್ ಸೋರ್ಸ್ ಬೇಕು. ಏನೋ ಪುಣ್ಯಕ್ಕೆ ಊಟದಲ್ಲಿ ಏನು ತೊಂದರೆ ಇಲ್ಲದಿದ್ದ ಏನೋ ಒಂದು ಲೆವೆಲಲ್ಲಿ ನಡೀತಾ ಇದೆ. ಆಮೇಲೆ ಅದಕ್ಕಿಂತ ನನಗೆ ದೊಡ್ಡದೇ ಅಂತ ಏನಿಲ್ಲ. ಯಾಕಂದ್ರೆ ಅಲೆಮಾರಿ ಬದುಕಿಗೆ ಆಫ್ಟರ್ ಮ್ಯಾರೇಜ್ ಆದ್ಮೇಲೆ ಒಂದು ವಿರಾಮ ಬಿದ್ದೇ ಬೀಳ್ತದೆ. ಯಾರೇ ಆಗ್ಲಿ, ಅಲೆಮಾರಿ ಆಗಿದ್ದವನಿಗೆ ಮದುವೆ ಆದ್ಮೇಲೆ ಅವನಿಗೆ ಜವಾಬ್ದಾರಿ, ಹೆಂಡತಿ, ಮಕ್ಕಳು, ಮನೆ ಬಾಡಿಗೆ ಕಟ್ಟುವುದು, ಹಾಗೆಲ್ಲ ಜವಾಬ್ದಾರಿಗಳೆಲ್ಲ ಬರ್ತಾ ಇರ್ತದೆ. ಅಲ್ಲಿಂದ ನಾನು ಸಿನಿಮಾವನ್ನೇ ಉಸಿರಾಡ್ತಿದ್ದೇನೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ ಏನಿಲ್ಲ. ಯಾಕಂದ್ರೆ ನನಗೆ ಬೇರೆ ಯಾವುದನ್ನು ಮಾಡ್ಲಿಕ್ಕೂ ಆಗೋದಿಲ್ಲ. ಈಗ ಸಿನಿಮಾ, ಸೀರಿಯಲ್ಲು, ಅಭಿನಯ ಅಥವಾ ಬರವಣಿಗೆ ಇದು ಬಿಟ್ರೆ ಬೇರೆ ನನಗೆ ಏನು ಈಗ ಕೆಲಸಗಳು ಗೊತ್ತಿಲ್ಲ. ಅಲ್ಲ, ಪ್ರಯತ್ನ ಪಡ್ಲಿಕ್ಕೆ ಹೋದ್ರೆ ಇನ್ನು ಆಗುದಿಲ್ಲ. ಇಟ್ಸ್ ಟೂ ಲೇಟ್ ಅದು. ಅದಕ್ಕೆ ಸಿನಿಮಾವನ್ನೇ ಒಂದು ಇದು ಮಾಡಿದ್ದೀನಿ. ಮುಂದಕ್ಕೂ ಕೂಡ ಒಂದು ಒಳ್ಳೆಯ ಕನ್ನಡ ಸಿನಿಮಾ, ಒಂದು ಭಾವನೆಗಳ ಒಂದು ಮಿಶ್ರಣದ ಒಂದು ಸಿನಿಮಾ ಮಾಡುವಂತ ಪ್ಲಾನ್ ಮಾಡಿದ್ದೀನಿ. ಅದರ ಜೊತೆಯಲ್ಲಿ ನನಗೆ ಇವತ್ತು ಕರೆಸಿ ನನ್ನ ಮನದಾಳದ ಮಾತುಗಳನ್ನು 4 ಜನರಿಗೆ ತಲುಪುವ ಹಾಗೆ ಮಾಡಿದಂತ ನಿಮ್ಗೆ ನಾನು ದೊಡ್ಡ ನಮಸ್ಕಾರ. ಯಾಕಂದ್ರೆ ನೀವು ಒಳ್ಳೆಯ ಕೆಲಸ ಮಾಡ್ತಿದ್ದೀರಾ. ಖಂಡಿತವಾಗಿಯೂ ಒಳ್ಳೆಯ ಕೆಲಸಕ್ಕೆ ಫಲ ಇದೆ. ಭಗವಂತ ನಿಮ್ಮನ್ನಿಂದ ಇನ್ನಷ್ಟು ಸಿನಿಮಾ ರಂಗಕ್ಕೆ ಆಗುವ ಕೆಲಸಗಳನ್ನು ಮಾಡಿಸ್ಲಿ. ನಿಮ್ಮ ಸಿನಿಮಾಗಳು ಯಶಸ್ವಿ ಆಗಲಿ. ನಿಮ್ಮ ಸಿನಿಮಾಗಳನ್ನು ಕೂಡ ನಾನು ನೋಡಿದ್ದೇನೆ, ಅದ್ಭುತವಾದಂತಹ ಸಿನಿಮಾಗಳು ಮಾಡಿದ್ದೀರಾ. ಇನ್ನೂ ಒಳ್ಳೇದಾಗ್ಲಿ ಅಂತ ನನ್ನ ಆಯ್ತು. ಥ್ಯಾಂಕ್ ಯು ಸರ್, ಆಲ್ ದ ಬೆಸ್ಟ್ ನಿಮಗೆ. ನಿಮ್ಮ ಸಿನಿಮಾ 25ನೇ ದಿನದಿಂದ 50ನೇ ದಿನಕ್ಕೆ ಆಗ್ಬೇಕಾದ್ರೆ ಬೆಂಗಳೂರಲ್ಲಿ ನಾವು ಕೂದು ಸಕ್ಸಸ್ ಸೆಲೆಬ್ರೇಷನ್ ಬಗ್ಗೆ ಮಾತಾಡೋಣ. ಸೊ ಗಂಟು ಕಳ್ವೇರು ಸಿನಿಮಾ ಮಂಗಳೂರಿನಲ್ಲಿ ಥಿಯೇಟರ್ಗಳಲ್ಲಿ ಇದೆ. ದಯವಿಟ್ಟು ಸಿನಿಮಾವನ್ನ ನೋಡಿ. ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತದೆ ಅಂತೆ, ಸಿಕ್ಕಾಪಟ್ಟೆ ನಗ್ತಿರಂತೆ. ದಣಿದು ಸುಸ್ತಾಗಿದ್ರೆ ವೀಕ್ ಡೇಸ್ ನಲ್ಲೋ ಪ್ಲಾನ್ ಮಾಡ್ಕೊಂಡು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗಿ ಗಂಟು ಕಳ್ವೇರು ನೋಡ್ಕೊಂಡು ಬನ್ನಿ. ಏನು ಗಂಟು ಕದ್ದಿದ್ದಾರೆ ಅಂತ ತಿಳ್ಕೊಂಡು ದಯವಿಟ್ಟು ನಿಮ್ಮ ಇಷ್ಟ ಆದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಹಾಗೇನೆ ಸರ್, ನಿಮ್ಮಂತ ವ್ಯಕ್ತಿತ್ವ FMC ನಲ್ಲಿ ಬಂದು ಕೂತ್ಕೊಂಡು ಮಾತಾಡಿದ್ದು ನಮಗೂ ಕೂಡ ನಮ್ಮ ಒಂದು ಇರುವಿಕೆಯನ್ನ ಮತ್ತಷ್ಟು ಅದಕ್ಕೆ ಗೌರವ ಕೊಟ್ಟಿದೆ. ಸೊ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.